ಓಂ ಸರ್ವಸ್ವ ಆತ್ಮನೇ ನಮಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ ಅನುಶಾಸನ ಪರ್ವದ ಪ್ರವಚನ ಈಗ ನಡೆದಿದೆ. ಮಹಾಭಾರತ ಪ್ರವಚನ ಸರಣಿಯಲ್ಲಿದ್ದು 1221ನೇದ್ದು, ಅನುಶಾಸನ ಪರ್ವದಲ್ಲಿ 154ನೇ ಭಾಗ ಇದು. ಈಗ ನಾವು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 105ನೇಯ ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 178ನೇದ್ದು, ವೈಷ್ಣವ ಪಾಠದಲ್ಲಿ 167ನೇದ್ದು, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 116ನೇ ಅಧ್ಯಾಯ ನಾವಿವತ್ತು ನೋಡ್ತಾ ಇರುವಂಥದ್ದು. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನುಭವಂತು. ಅಹಿಂಸಾ ಪರಮೋ ಧರ್ಮಃ ಇತಿ ಖಲು ಸರ್ವೇಷಾಂ ಶಾಸ್ತ್ರಾಣಾಂ ತಾತ್ಪರ್ಯಂ. ಸರ್ವೇಪಿ ಜೀವಾಃ ಆಹಾರಾರ್ಥಂ ಯಾಂ ಕಾಮಪಿ ಹಿಂಸಾಂ ಕುರ್ವಂತ್ಯೇವ. ಕದಾಚಿತ್ ಆಹಾರ ಸಂಬಂಧಂ ವಿನಾಪಿ ಅನ್ಯಾನ್ ಜೀವಾನ್ ಅನ್ಯಾನಿ ಭೂತಾನಿ ತ್ರಾಸಯಂತಿ. ಏವಂಚ ಹಿಂಸಾ ಪ್ರವೃತ್ತಿಃ ಸರ್ವೇಷಾಂ ಜೀವಾನಾಂ ಹೃದಯ ದೃಶ್ಯತೆ ಏವ. ಹಿಂಸಾಯಾಃ ಪರಿತ್ಯಾಗಃ ಸರ್ವಥಾ ಪರಿತ್ಯಾಗಃ ಅಥವಾ ಅವಶ್ಯಕೀಂ ಹಿಂಸಾಂ ಪರಿತ್ಯಜ್ಯ ಅನ್ಯಾಸಾಂ ಹಿಂಸಾನಾಂ ಪರಿತ್ಯಾಗಃ ಧರ್ಮಾಯ ಭವತಿ ಕಲ್ಯಾಣಾಯ ಭವತಿ. ಅಹಿಂಸಾ ಪ್ರಕರಣಸ್ಯ ಶ್ರವಣೇನ ಪಠನೇನ ಚ ಮಹಾನ್ ಲಾಭೋಪಿ ವರ್ತತೆ. ಪಾಠಕಾಃ ಶ್ರಾವಕಾಶ್ಚ ನ ಕದಾಚಿತ್ ತಿರ್ಯಗ್ಯೋನಿಂ ಗಚ್ಚೇಯುಃ ರೂಪವಂತಶ್ಚ ಭವೇಯುಃ ಮಹದ್ಯಶಃ ಅಪಿ ಪ್ರಾಪ್ನುಯುಃ. ಆಪತ್ಸು ವರ್ತಮಾನಾಃ ಆಪದ್ಭಿಃ ಮುಚ್ಯೇರನ್. ಬದ್ಧಾಃ ಬಂಧನಾತ್ ಮುಚ್ಚೇರನ್. ರೋಗಗ್ರಸ್ತಾಃ ಪರಿಹೃತ ರೋಗಾಃ ಭವೇಯುಃ ಇತಿ ಅಹಿಂಸಾ ಪ್ರಕರಣಸ್ಯ ಕಾಚನ ಮಹತಿ ಫಲಶ್ರುತಿಃ ವ್ಯತೀತೆ ಅಧ್ಯಾಯೇ ಸಮವರ್ಣಿತ. ಯುಧಿಷ್ಠಿರಃ ವರ್ತಮಾನೆ ಅಧ್ಯಾಯೇ ಅದ್ಯತನಾಧ್ಯಾಯೇ ಏವಂ ಭೀಷ್ಮಂ ಪಪ್ರಚ್ಛ. ಇಮೇ ವೈ ಮಾನವಾ ಲೋಕೆ ಭೃಶಂ ಮಾಂಸಸ್ಯ ವೃದ್ಧಿನಃ ವಿಸೃಜ್ಯ ಲೋಕಾನ್ ವಿವಿಧಾನ್ ಯಥಾ ರಕ್ಷೋಗಣಾಃ ತಥಾ. ಅನೇಕ ಜನ ಜೀವಿಗಳು, ಅನೇಕ ಜನ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ನಾನಾ ಥರದ ಬೇರೆ ಬೇರೆ ಭಕ್ಷ್ಯ ಭೋಜ್ಯಗಳು ಇದ್ದರೂ ಕೂಡ ಅವನ್ನೆಲ್ಲ ಪರಿತ್ಯಾಗ ಮಾಡಿ ರಾಕ್ಷಸರಂತೆ ಮಾಂಸಾಹಾರದ ಬಗ್ಗೆನೇ ಅಪೇಕ್ಷೆ ಇಟ್ಟವರಾಗಿರ್ತಾರೆ. ಅನೇಕ ಥರದ ಸಸ್ಯಾಹಾರಗಳು, ಒಬ್ಬಟ್ಟು, ಹೋಳಿಗೆ, ನಾನಾ ಥರದ ತರಕಾರಿಗಳು ಇಂಥದನ್ನೆಲ್ಲ ತಿನ್ನುವುದನ್ನು ಬಿಟ್ಟು ಮಾಂಸದ ಕಡೆಗೇನೆ ಅವರು ತಮ್ಮ ಮನಸ್ಸನ್ನ ಹರಿಸ್ತಾರೆ. ಇಂಥವರೇ ಬಹಳ ಜನ ಇದ್ದಾರೆ. ಮಾಂಸವನ್ನು ತಿನ್ನದೇ ಇದ್ದುದರಿಂದ ಆಗುವ ಲಾಭ, ತಿನ್ನುವುದರಿಂದ ಆಗುವಂತಹ ನಮಗೆ ಬಂದು ತಟ್ಟುವಂತಹ ದೋಷ, ಇದರ ಬಗ್ಗೆ ನೀವು ನನಗೆ ಹೇಳಬೇಕು. ಯಾವುದು ಭಕ್ಷ್ಯ ಯಾವುದು ಅಭಕ್ಷ್ಯ ಅದನ್ನು ಹೇಳಬೇಕು. ನಮಾಂಸಾತ್ ಪರಮತ್ರ ಅನ್ಯತ ರಸತೋ ವಿದ್ಯತೆ ಭುವಿ.
ಭೀಷ್ಮರು ಹೇಳಿಕ್ ತೊಡಗಿದ್ರು, ನೀನು ಹೇಳ್ತಿರೋದೆಲ್ಲ ಸರಿ, ಮಾಂಸಾಪೇಕ್ಷಿಗಳೇ ಈ ಜಗತ್ತಿನಲ್ಲಿ ಬಹಳ ಜನ ಇದ್ದಾರೆ. ರಸದ ದೃಷ್ಟಿಯಿಂದ ಶಾರೀರಿಕ ಪುಷ್ಟಿಯನ್ನು ಕೊಡುವಂತಹ ಒಂದು ಪದಾರ್ಥದ ಗುಣಮಟ್ಟದ ದೃಷ್ಟಿಯಿಂದ ನಾವು ವಿಚಾರ ಮಾಡಿದರೆ ಮಾಂಸಕ್ಕಿಂತಲೂ ರಸವತ್ತಾದಂತಹ ಖಾದ್ಯ ವಸ್ತು ಮತ್ಯಾವುದೂ ಇಲ್ಲ. ಗಾಯಗೊಂಡವರು ತಮ್ಮ ಗಾಯಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ, ರೋಗಗ್ರಸ್ತರಾದವರು ರೋಗಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ, ದಾರಿಯಲ್ಲಿ ಪ್ರಯಾಣ ಮಾಡಿದವರು ದಣಿದವರು ತಮ್ಮ ದಣಿವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ, ಇದಕ್ಕಿಂತ ಹೆಚ್ಚಿನ ಪುಷ್ಟಿಕರವಾದಂತಹ ಪದಾರ್ಥ ಮತ್ತೊಂದಿಲ್ಲ. ಬಹಳ ಬೇಗ ಅದು ಫಲವನ್ನು ಕೊಡ್ತದೆ. ಇಷ್ಟಾದರೂ ಕೂಡ ಮಾಂಸವನ್ನು ಪರಿತ್ಯಾಗ ಮಾಡಿದರೆ ಅದರಿಂದ ಮಹಾಫಲ ಇದೆ. ಅದನ್ನ ಈ ಮುಂದಿನಂತೆ ಹೇಳ್ತೇನೆ. ತನ್ನ ಮಾಂಸವನ್ನ ಮತ್ತೊಂದು ಪ್ರಾಣಿಯ ಮಾಂಸವನ್ನು ತಿಂದು ಯಾರು ಪರಿಪುಷ್ಟಗೊಳಿಸಬೇಕು ಅಂತ ಅಪೇಕ್ಷೆ ಪಡ್ತಾನೆ ಅವನು ಮಹಾ ನೀಚ ಶುದ್ರನೂ ಆಗಿರ್ತಾನೆ. ಪ್ರತಿಯೊಂದು ಜೀವಕ್ಕೂ ಈ ಜಗತ್ತಿನಲ್ಲಿ ತನ್ನ ತನ್ನ ದೇಹ, ತನ್ನ ವ್ಯಕ್ತಿತ್ವ ಬಹಳ ಪ್ರಿಯ. ತಸ್ಮಾತ್ ದಯಾಂ ನರಃ ಕುರ್ಯಾತ್ ಯಥಾ ಆತ್ಮನಿ ತಥಾ ಪರೇ. ನಮ್ಮ ಅಪೇಕ್ಷೆ ಹೇಗಿರ್ತದಂದ್ರೆ ಉಳಿದವರೆಲ್ಲ ನಮ್ಮ ಬಗ್ಗೆ ದಯೆ ತೋರಬೇಕು ಅಂತ ಅಪೇಕ್ಷೆ ಪಡ್ತೀವಿ. ನಮ್ಮ ಬಗ್ಗೆ ಉಳಿದವರೆಲ್ಲ ಒಳ್ಳೆ ರೀತಿಯಿಂದ ನಡ್ಕೊಳ್ಬೇಕು. ನಮ್ಮ ಬಗ್ಗೆ ಉಳಿದವರು ದಯೆ ತೋರ್ಬೇಕು, ಸಜ್ಜನಿಕೆ ತೋರ್ಬೇಕು ಅಂದ್ರೆ ಇನ್ನೊಬ್ಬರ ಬಗ್ಗೆ ನಾವು ಕೂಡ ತೋರ್ಬೇಕಲ್ಲ. ಶುಕ್ರಾಚ್ಯತಾತ ಸಂಭೂತಿ ಮಾಂಸಸ್ಯೇಹ ನ ಸಂಶಯ. ಈ ಮಾಂಸವನ್ನ ಪರಿತ್ಯಾಗ ಮಾಡಿದ್ರಿಂದ ಅಥವಾ ತಿಂದಿದ್ದರಿಂದ ಏನೇನಾಗಬೇಕು ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಮಾಂಸ ಮನುಷ್ಯನ ವೀರ್ಯದಿಂದ ಹುಟ್ಟುತ್ತದೆ. ವೀರ್ಯ ಅಂದ್ರೆ ಮನುಷ್ಯನ ಶಕ್ತಿ ಅಂತ ಅಷ್ಟೇ ಅರ್ಥ. ಪುರುಷನ ವೀರ್ಯ ಅಂತ ಈಗ ಅರ್ಥ ಏನಲ್ಲ. ಅದಕ್ಕೆ ಶರೀರದ ಒಂದು ಸತ್ವ, ಆ ಸತ್ವದಿಂದಲೇ ಮಾಂಸ ಹುಟ್ಟುತ್ತದೆ ಅಂತ ಅರ್ಥ. ವಿಧಿನಾ ವೇದ ದೃಷ್ಟೇನ ತದ್ಭುಕ್ತ್ವೇಹ ನ ದುಷ್ಯತೆ ಯಜ್ಞಾರ್ಥಂ ಪಶವ ಸೃಷ್ಟಾ ಇತ್ಯಪಿ ಶ್ರೂಯತೆ ಶ್ರುತಿ. ಇಲ್ಲೊಂದು ಶ್ಲೋಕ ಹೀಗೆ ಕೇಳಿ ಬರ್ತದೆ. ವೇದೋಕ್ತವಾದಂತಹ ಹಿಂಸಾ ಮಾಡಿ ವೇದೋಕ್ತವಾದ ಕರ್ಮಕ್ಕಾಗಿ ಮಾಂಸವನ್ನು ತಿನ್ನೋದ್ರಿಂದ ಮನುಷ್ಯನಿಗೆ ದೋಷ ಏನು ಬರೋದಿಲ್ಲ. ಪಶುಗಳೆಲ್ಲ, ಎಲ್ಲಾ ಪಶುಗಳು ಕೂಡ ಯಜ್ಞಕ್ಕಾಗಿಯೇ ಇವೆ. ಯಜ್ಞಗಳನ್ನು ಮಾಡಿ ಆ ಯಜ್ಞದಲ್ಲಿ ಪಶುಗಳನ್ನ ನಾವು ಹತ್ಯೆ ಮಾಡಿ ಮಾಂಸದವನ್ನ ಆಹಾರವಾಗಿ ಭಗವಂತನಿಗೆ ನಿವೇದನೆ ಮಾಡಿದರೆ ಅದರಿಂದ ದೋಷ ಏನು ಇಲ್ಲ ಅಂತ ಈಗ ಕೇಳಿ ಬರ್ತದೆ. ಇದಕ್ಕಿಂತ ಮುಂಚೆ ಹೀಗೊಂದು ಶ್ಲೋಕನು ಅಹಿಂಸಾ ಲಕ್ಷಣೋ ಧರ್ಮ ಅಂತ ಒಂದು ಶ್ಲೋಕನು ಕೇಳಿ ಬರ್ತದೆ. ಇದು ವೇದ ವಿಧೋಗಿದ್ರು ಅಹಿಂಸಾನೇ ಒಂದು ಧರ್ಮ ಅಂತ ಎಲ್ಲ ಕಡೆ ಕೇಳಿ ಬರ್ತದೆ. ಆದ್ರಿಂದ ಹಿಂಸೆ ಇಲ್ಲದೆ ಇರುವ ಕಾರ್ಯವನ್ನೇ ಮಾಡಬೇಕು. ಪಿತೃದೈವತ ಯಜ್ಞೇಶು ಪ್ರೋಕ್ಷಿತಂ ಅವಿರುಚ್ಯತೆ. ಪಿತೃಕಾರ್ಯ ಅಥವಾ ದೇವತಾ ಕಾರ್ಯ, ಶ್ರಾದ್ದ ಅಥವಾ ಪೂಜಾ ಇತ್ಯಾದಿಗಳಲ್ಲಿ ಮಾಂಸವನ್ನು ತಂದು ಅದಕ್ಕೆ ಮಂತ್ರಪೂತವಾದ ಜಲದಿಂದ ಪ್ರೋಕ್ಷಿಸಿದರೆ ಅದನ್ನೇ ಹವಿಸ್ ಅಂತ ಕರೀತಾರೆ. ಅದನ್ನು ತಿಂದರೆ ಯಾವುದೇ ದೋಷ ಇಲ್ಲ. ಅಥೋನ್ಯಥಾ ಪ್ರವೃತ್ತಾನ ರಾಕ್ಷಸೋ ವಿಧಿರುಚ್ಯತೆ. ಯಜ್ಞದ ಒಂದು ಉದ್ದೇಶವನ್ನು ಬಿಟ್ಟು ಬೇರೆ ಮಾರ್ಗದಿಂದ ಕೇವಲ ಜಿಹ್ವಾ ಚಾಪಲ್ಯಕ್ಕಾಗಿ ಯಾರು ಮಾಂಸವನ್ನು ತಿಂತಾರೆ ಅದು ರಾಕ್ಷಸ ವಿಧಿ ಅಂತ ಶಾಸ್ತ್ರದಲ್ಲಿ ಕೇಳಿಬರ್ತದೆ. ವ್ಯವಾಯಾಮಿಷ ಮಧ್ಯಾನಿ ಹರೇ ಪೂಜಾರ್ಥಮೇವತ್ತು ಅಂತ ಭಾಗವತ ತಾತ್ಪರ್ಯದ 11ನೇ ಸ್ಕಂದದಲ್ಲಿ ಬರುವಂತಹ ಒಂದು ಶ್ಲೋಕ. ಮಾಂಸವನ್ನು ಭಕ್ಷಣೆ ಮಾಡುವುದು, ಮದ್ಯಪಾನ ಮಾಡುವುದು, ಮತ್ತೆ ವ್ಯವಾಯ ಅಂದ್ರೆ ಸ್ತ್ರೀ ಪುರುಷರ ಸಮಾಗಮ, ಇವೆಲ್ಲ ಪ್ರತಿಯೊಬ್ಬ ಮನುಷ್ಯನ ಮೂಲಭೂತವಾದಂತಹ ಪ್ರವೃತ್ತಿ. ಆ ಪ್ರವೃತ್ತಿಯನ್ನ
ಭಗವಂತನ ಪೂಜಾದ ರೂಪವಾಗಿ ನಾವು ಬದಲಾಯಿಸಿಕೊಂಡು ಆ ದೃಷ್ಟಿಯಿಂದ ಮಾಡಿದ್ದಾದರೆ, ಮಾಡುವುದು ಮಾಡ್ತೇವೆ, ಎಲ್ಲರೂ ಸಮಾಗಮನೂ ಮಾಡ್ತಾರೆ, ಮಾಂಸವನ್ನು ತಿಂತಾರೆ, ಮದ್ಯಪಾನವನ್ನು ಮಾಡ್ತಾರೆ, ಅದನ್ನು ಹರಿಪೂಜಾ ಅಂತ ಮಾಡಿಬಿಟ್ರೆ ಅದೇ ದೋಷಕರ ಆಗೋದಿಲ್ಲ. ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಕೂಡ ಹೇಳ್ತಾರೆ. ಈ ಭಾಗವತ ತಾತ್ಪರ್ಯದಲ್ಲಿ ಈ ಮಾತು ಬಂದದ್ದಲ್ಲದೆ ಅದನ್ನು ಹಿಂದೆ ನಾವು ನೋಡಿದ್ದೇವೆ. ಮತ್ತು ಒಂದು ಅಭಿಪ್ರಾಯನೂ ಕೂಡ ಈಗ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೇಳಿ ಬರ್ತದೆ. ವೈದಿಕ ಹಿಂಸಾ, ವೇದೋಕ್ತವಾದಂತಹ ಹಿಂಸಾ ಏನಿದೆ, ಆ ವೇದೋಕ್ತವಾದ ಹಿಂಸಾ ಅನ್ನೋದು ಯಾವ ದೃಷ್ಟಿಯಿಂದಲೂ ಕೂಡ ದೋಷಕರ ಏನಲ್ಲ. ಆದರೆ ವೇದೋಕ್ತವಲ್ಲದ ಹಿಂಸೆ ಮಾತ್ರ ದೋಷಕರ ಅಂತ ನಾವು ಈಗ ಇಲ್ಲಿ ನೋಡಿದ್ವಲ್ಲ ಮಹಾಭಾರತದಲ್ಲಿ. ಅಶುದ್ಧಿ ರೀತಿ ಚೇತ್ ನ ಶಬ್ದಾತ್ ಅಂತ ಬ್ರಹ್ಮಸೂತ್ರ, ಅದು 3ನೇ ಅಧ್ಯಾಯದ 1ನೇ ಪಾದದ 27ನೇ ಸೂತ್ರ. ಅಲ್ಲಿ ಹಿಂಸಾ ತ್ವವೈದಿಕಾಯಾತೋ ತಯಾನರ್ಥೋ ಭವೇತ್ ಧ್ರುವಂ ವೇದೋಕ್ತಯ ಹಿಂಸೆಯಾತೋ ನೈವ ಅನರ್ಥ ಕಥಂಚನ ಅಂತ ವರಾಹ ಪುರಾಣದ ಮಾತೊಂದನ್ನು ಉದ್ಧರಿಸ್ತಾರೆ. ಸೂತ್ರ ಅಶುದ್ಧಿ ರೀತಿ ಚೇತ್ ಅಶುದ್ಧಂ ಇತಿ ಚೇತ್ ನ ಶಬ್ದಾತ್ ಅಂತ ಸೂತ್ರ. ವೇದೋಕ್ತವಾದ ಯಾವ ಹಿಂಸಾ ಇದೆ ಅದರಿಂದ ದೋಷ ಇಲ್ಲ. ಅವೈದಿಕಿ ಹಿಂಸಾ, ವೇದದಲ್ಲಿ ಪ್ರತಿಪಾದಿತವಲ್ಲದ ಯಜ್ಞ ಶ್ರಾದ್ದ ಇತ್ಯಾದಿಗಳಿಗೆ ಉಪಯುಕ್ತವಲ್ಲದ ಹಿಂಸಾ ತಯಾ ಅನರ್ಥ ಭವೇತ್ ಮಹಾನ್ ಅನರ್ಥ ಆಗ್ತದೆ. ವೇದೋಕ್ತವಾದ ಹಿಂಸೆಯಿಂದ ಏನೂ ದೋಷ ಇಲ್ಲ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನ ಮನುಸ್ಮೃತಿಯ ಒಂದು ವಾಕ್ಯದ ರೂಪದಲ್ಲೂ ಕೂಡ ನಾವು ಹಿಂದೆ ನೋಡಿದ್ವಿ. ನಮಾಂಸ ಭಕ್ಷಣೆ ದೋಷ ನ ಮಧ್ಯೆ ನಚ ಮೈಥುನೆ ಪ್ರವೃತ್ತಿರೇಷ ಭೂತಾನ ನಿವೃತ್ತಿಸ್ತು ಮಹಾಫಲ. ಮಾಂಸವನ್ನು ಭಕ್ಷಿಸಿದ್ರಿಂದ, ಮದ್ಯಪಾನವನ್ನು ಮಾಡಿದ್ದರಿಂದ, ಮೈಥುನದಲ್ಲಿ ತೊಡಗಿದ್ದರಿಂದ ದೋಷವೇನು ಬರೋದಿಲ್ಲ. ಇದೆಲ್ಲ ಎಲ್ಲ ಜೀವಗಳ ಪ್ರವೃತ್ತಿ. ಇದು ನಿವೃತ್ತಿಸ್ತು ಮಹಾಫಲ. ಆದರೆ ಇದನ್ನು ಬಿಟ್ಟು ಬದುಕಿದ್ದಾದ್ರೆ, ಸಂಯಮದ ಜೀವನ ನಡೆಸುವುದಾದ್ರೆ ಅದರಿಂದ ಮಹಾಫಲ ಇದೆ ಅಂತ ವರ್ಣನೆ ಮಾಡ್ತಾರೆ. ಅದರಿಂದಾಗಿ ಇಲ್ಲಿಯವರೆಗೆ ನಾವು ಅನೇಕ ಶ್ಲೋಕಗಳನ್ನು ನೋಡಿದ್ವಿ. ಕಳೆದ ದಿವಸ ಆದ್ರೆ ಹಿಂದಿನ ದಿವಸವೂ ಕೂಡ ಅಹಿಂಸಾದ ಕುರಿತಾಗಿ ಅನೇಕ ವ್ಯಾಖ್ಯಾನಗಳನ್ನೇ ನಾವು ನೋಡಿದ್ವಿ. ಅವೆಲ್ಲವೂ ಕೂಡ ಕೇವಲ ಜಿಹ್ವಾ ಚಾಪಲ್ಯಕ್ಕಾಗಿ ನಡೆಸುವಂತಹ ಒಂದು ಹಿಂಸಾ ಏನಿದೆ, ಆ ಹಿಂಸೆಯನ್ನ ಖಂಡಿಸ್ತಾರೆ, ನಿರಾಕರಿಸ್ತಾರೆ. ಆದ್ರೆ ಭಗವಂತನ ಪೂಜಾರೂಪವಾಗಿ ದೈವೇ ಪಿತ್ರೇ ತಥಾ ಯಜ್ಞೆ ಮಾಂಸೇನ ಹರಿಪೂಜನಂ, ಭಾಗವತ ತಾತ್ಪರ್ಯ ಹೇಳುವಂತೆ ದೈವಯಜ್ಞ ಪಿತೃಯಜ್ಞ ಇತ್ಯಾದಿಗಳಲ್ಲಿ ಮಾಂಸದ ಮೂಲಕವಾಗಿ ಹರಿಪೂಜಾ ಮಾಡಿದರೆ ಅದು ದೋಷಕರ ಅಲ್ಲ. ಅರಾಗತಃ ಪ್ರವೃತ್ತಿ ಸ್ಯಾತ್ ರಾಗೋ ದೋಷಸ್ಯ ಕಾರಣಂ. ಯಾವುದೇ ಜಿಹ್ವಾ ಚಾಪಲ್ಯ ಇಲ್ಲದೆ ಭಗವಂತನ ಪೂಜಾ ಇದು ಅಂತ ಮಾಡಿದ್ದಾದ್ರೆ ಆ ಮಾಂಸ ಭಕ್ಷಣವು ಮಾಂಸ ನಿವೇದನವು ಕೂಡ ದೋಷಕರ ಅಲ್ಲ. ರಾಗೋ ದೋಷಸ್ಯ ಕಾರಣ. ಆದರೆ ಒಂದು ಮನಸ್ಸಿನಲ್ಲಿ ರಾಗವನ್ನು ಇಟ್ಟುಕೊಂಡು ಈ ಮಾಂಸ ಭಕ್ಷಣಾದಿಗಳಲ್ಲಿ ಮನುಷ್ಯ ತೊಡಗಿಬಿಟ್ರೆ ಅದು ದೋಷಕ್ಕೆ ಕಾರಣ ಆಗ್ತದೆ. ಅನ್ನೋದನ್ನ ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದ 5ನೇ ಅಧ್ಯಾಯದಲ್ಲಿ ತುಂಬಾ ಸ್ಪಷ್ಟವಾಗಿ ಆಚಾರ್ಯ ಹೇಳಿದ್ದಾರೆ. ಆದ್ದರಿಂದ ಅಹಿಂಸಾದ ಕುರಿತಾಗಿ, ಮಾಂಸ ಭಕ್ಷಣದ ಪರಿತ್ಯಾಗದ ಕುರಿತಾಗಿ ಒಂದು ಕೋಟಿ ಶ್ಲೋಕಗಳು ಬರಲಿ, ಒಂದು ಮಹಾಗ್ರಂಥವನ್ನ ಅದರ ಕುರಿತಾಗಿ ಯಾರೇ ರಚನೆ ಮಾಡಲಿ, ಅದೆಲ್ಲವೂ ಕೂಡ ವೇದೋಕ್ತವಲ್ಲದ ಒಂದು ಹಿಂಸಾ ಏನಿದೆ, ಜಿಹ್ವಾ ಚಾಪಲ್ಯಕ್ಕಾಗಿ ನಡೆಸುವಂತಹ ಹಿಂಸಾ ಏನಿದೆ, ಆ ಹಿಂಸೆಯ ಕುರಿತಾಗಿ ಅದು ನಿಂದೆ ಅಂತ ನಾವು ತಿಳ್ಕೊಳ್ಬೇಕು. ಹೊರತು ವೇದೋಕ್ತವಾದಂತಹ ಹಿಂಸಾ ಅಂತನ್ನೋದು ಯಾವ ಕಾರಣಕ್ಕೂ ಕೂಡ ದೋಷ ಅಲ್ಲ. ಇಲ್ಲಿ ಈ ಶ್ಲೋಕದ ಈ ಅಧ್ಯಾಯದ ಆರಂಭದಲ್ಲಿ ಹೇಳಿದರು, ಈ ಜಗತ್ತಿನಲ್ಲಿ ಅದು ಕೇವಲ ಭಾರತ ದೇಶದಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ಮಾತ್ರ ಅಂತಲ್ಲ, ನಮ್ಮ ದೇಶಗಳಲ್ಲಿಯೂ ಕೂಡ ಮಾಂಸವನ್ನು ತಿನ್ನುವವರೇ ಬಹಳ ಜನ ಇದ್ದಾರೆ. ಮಾಂಸಾಹಾರದಿಂದ ಅವ್ರಿಗೇನು ಸಂತೋಷ ಆಗ್ತದೆ ಅಂಥ ಒಂದು ಸಂತೋಷ, ಸಮಾಧಾನ, ತೃಪ್ತಿ ಸಸ್ಯಾಹಾರದಿಂದ ಅವ್ರಿಗೆ ಆಗೋದಿಲ್ಲ. ಅದರಿಂದ ತಿನ್ನುವುದು ಅವರವ್ರ ಸ್ವಭಾವ ಆಗಿದೆ.
ಅದನ್ನೇ ಭಗವಂತನ ಪೂಜಾ ಅಂತ ಮಾಡಿದ್ರೆ ಅದರಿಂದ ಪುಣ್ಯ ಇದೆ, ಇಲ್ಲದೆ ಹೋದರೆ ಅದರಿಂದ ದೋಷ ಇದೆ ಅಂತ ನಾವು ಅದರ ಸಾರಾಂಶವನ್ನು ತಿಳ್ಕೊಳ್ಬೇಕು. ಅದರಿಂದ ಅದು ಮಹಾಭಾರತದಲ್ಲಿ ಇರಲಿ, ಭಾಗವತದಲ್ಲಿ ಇರಲಿ, ಮತ್ತೆ ಯಾವುದೇ ಗ್ರಂಥದಲ್ಲಿ ಇರಲಿ, ಅಹಿಂಸೆಯ ಕುರಿತಾಗಿ ವೈಭವೋಪೇತವಾದಂತಹ ಎಷ್ಟೇ ವಿಸ್ತೃತವಾದಂತಹ ವರ್ಣನ ಬಂದರೂ ಕೂಡ ಅದೆಲ್ಲವೂ ಅವೈದಿಕವಾದ ಹಿಂಸೆಯನ್ನು ನಿರಾಕರಣೆ ಮಾಡಿದ್ದಾರೆ. ವೈದಿಕವಾದ ಹಿಂಸೆಯು ತಪ್ಪಲ್ಲ ಅಂತ ಅನ್ನೋದನ್ನು ಸರಳವಾಗಿ ಸಂಕ್ಷಿಪ್ತ ರೂಪದಲ್ಲಿ ನಾವು ತಿಳ್ಕೊಳ್ಬೇಕು. ಕ್ಷತ್ರಿಯರು ತಮ್ಮ ಪರಾಕ್ರಮದಿಂದ ಬೇಟೆಯಾಡಿ ತಂದ ಮಾಂಸವನ್ನು ತಿಂತಾರೆ, ಅದರಿಂದ ಅವರಿಗೆ ದೋಷ ಇಲ್ಲ. ಆರಣ್ಯಾಹ ಸರ್ವದೈವತ್ಯಾಹ, ಅರಣ್ಯದಲ್ಲಿರುವಂತಹ ಎಲ್ಲಾ ಪ್ರಾಣಿಗಳು ಕೂಡ ದೇವತೆಗಳ ಬಲಿಗಾಗಿ ಇರುವಂಥವು. ಅವುಗಳನ್ನ ದೇವತೆಗಳಿಗೆ ನಿವೇದನೆ ಮಾಡಿ ನಾವು ತಿಂದ್ರೆ ಅದರಿಂದ ದೋಷ ಇಲ್ಲ. ಅಗಸ್ತ್ಯೇನ ಪುರಾ ರಾಜನ ಮೃಗಯ ಏನ ಪೂಜ್ಯತೆ, ಅಗಸ್ತ್ಯರು ಅರಣ್ಯದಲ್ಲಿರುವಂತಹ ಎಲ್ಲಾ ಪ್ರಾಣಿಗಳನ್ನು ಕೂಡ ಸಂಪ್ರೋಕ್ಷಿಸಿದ್ದಾರಂತೆ ಹಿಂದೊಮ್ಮೆ. ಅದು ಎಲ್ಲಿ ಅಂತ ನಮಗೆ ಕಥಾ ಏನು ಕೇಳಿ ಬರೋದಿಲ್ಲ, ನಾನು ಹುಡುಕಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ನನಗೇನು ಸಿಕ್ಕಿಲ್ಲ ಅದು. ಆದ್ರಿಂದ ಎಲ್ಲ ಪ್ರಾಣಿಗಳು ಕೂಡ ಭಗವಂತನ ನಿವೇದನಕ್ಕಾಗಿ ಮೀಸಲಾಗಿರುವಂಥವು ಅಂತ ತಿಳ್ಕೊಳ್ಬೇಕು. ಈ ಮೃಗಯ ಅಂತನ್ನೋದು ಇಬ್ಬರಿಗೂ, ಬೇಟೆಯಾಡುವ ವ್ಯಕ್ತಿಗೂ ಬೇಟೆಯ ಕಾಲದಲ್ಲಿ ಕೊಲ್ಲಲ್ಪಡುವಂತಹ ಪ್ರಾಣಿಗಳು ಇಬ್ಬರಿಗೂ ಕೂಡ ಇದೊಂದು ಘಾತಕವೇ. ಕೆಲವು ಬಾರಿ ಬೇಟೆ ಆಡುವವನೇ ಸತ್ತು ಹೋಗಬಹುದು. ಆದರೂ ರಾಜರ್ಷಿಗಳಿಗೆ ಆ ಬೇಟೆಯ ಕಾರಣದಿಂದಾಗಿ ಪಾಪ ಎಂದು ಬರೋದಿಲ್ಲ. ಆದರೂ ಈ ದಯಾ ಅಂತನ್ನೋದು ಎಲ್ಲ ಪ್ರಾಣಿಗಳಿಗೆ ನಾವು ತೋರಿಸುವಂತ ದಯಾ ಏನಿದೆ ಅದು ಬಹಳ ಮಹತ್ವದ್ದು. ಈ ಜಗತ್ತಿನಲ್ಲಿ ತಾನು ಉದ್ವೇಗರಹಿತನಾಗಿ ಬದುಕಿ ಮತ್ತೊಬ್ಬರಿಗೂ ಕೂಡ ಉದ್ವೇಗರಹಿತವಾದಂತಹ, ಭಯರಹಿತವಾದಂತಹ ಒಂದು ಜೀವನವನ್ನು ಕೊಡ್ಲಿಕ್ಕಾಗಿ ಮನುಷ್ಯ ಸನ್ನದ್ಧನಾಗಬೇಕು. ನ ಭಯಂ ವಿದ್ಯತೆ ಜಾತು ನರಸ್ಯೇಹ ದಯಾವತಃ. ಯಾವ ವ್ಯಕ್ತಿ ಸ್ವಯಂ ಕರುಣಾಳುವಾಗಿದ್ದಾನೆ ಅವನಿಗೆ ಬೇರೆ ಯಾವ ಪ್ರಾಣಿಯಿಂದಲೂ ಭಯವಿಲ್ಲ, ಬೇರೆ ಯಾವ ಪ್ರಾಣಿಗಳಿಗೂ ಕೂಡ ಇವನಿಂದಲೂ ಭಯ ಇಲ್ಲ. ದಯೆಯ ಮಹತ್ವ ಅಷ್ಟಿದೆ. ಅಹಿಂಸಾ ಲಕ್ಷಣೋ ಧರ್ಮ, ಧರ್ಮದ ಲಕ್ಷಣ ಏನಂದ್ರೆ ಅಹಿಂಸಾನೇ. ಇದನ್ನ ಎಲ್ಲಾ ಜೀವಿಗಳು, ಎಲ್ಲಾ ಜ್ಞಾನಿಗಳು ಕೂಡ ಒಪ್ಪಿದ್ದಾರೆ. ಕ್ಷತಂ ಚ ಸ್ಖಲಿತಂ ಚೈವ ಪತಿತಂ ಕೃಷ್ಟಮಾಹತಂ ಸರ್ವಭೂತಾನಿ ರಕ್ಷಂತಿ ಸಮೇಶು ವಿಷಮೇಶು ಚ. ಒಬ್ಬ ದಯಾಳುವಾದವನು ತಾನು ಯಾವುದಾದ್ರೂ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ, ಅವನು ಗಾಯಗೊಂಡಿದ್ದಾಗ, ಬಿದ್ದಿದ್ದಾಗ, ನೀರಿನ ಪ್ರವಾಹದಲ್ಲಿ ಕೊಚ್ಚಿ ಹೋಗುವಂತಹ ಪರಿಸ್ಥಿತಿ ಇದ್ದಾಗ ಅಂಥವನನ್ನ ಉಳಿದೆಲ್ಲ ಪ್ರಾಣಿಗಳು ಕೂಡ ರಕ್ಷಿಸ್ತವೆ. ಯಾಕೆಂದ್ರೆ ಅವನ ದಯಾ ಸ್ವಭಾವ ಅವಕ್ಕೆಲ್ಲದಕ್ಕೂ ಕೂಡ ಗೊತ್ತಿರ್ತದೆ. ನಾವು ನಮ್ಮ ದಯಾ ಸ್ವಭಾವವನ್ನು ಜಗತ್ತಿಗೆ ತೋರಿಸಿಕೊಟ್ಟದ್ದಾಗಿದ್ರೆ, ಸಂಕಟಕ್ಕೆ ಸಿಲುಕಿದಂತಹ ಮತ್ತೊಬ್ಬರನ್ನ ನಾವು ಸಂಕಟದಿಂದ ಪಾರು ಮಾಡಿದ್ದೇವೆ ಅಂತಾದ್ರೆ, ನಮ್ಮ ಸ್ವಭಾವದ ಪರಿಚಯ ಜಗತ್ತಿಗಿದೆ ಅಂತಾದ್ರೆ, ಅಂಥವರನ್ನ ಸರ್ಪಗಳು ಕೊಲ್ಲುವುದಿಲ್ಲ. ಹಿಂಸ್ರ ಪಶುಗಳು, ಪಿಶಾಚ ರಾಕ್ಷಸರು ಅವನಿಗೆ ತೊಂದರೆ ಕೊಡೋದಿಲ್ಲ. ಅವನು ಭಯದಿಂದ ಮುಕ್ತನಾಗ್ತಾನೆ. ಇದು ಈ ಮಾತು ಕೇಳಿ ಬಹಳ ವಿಚಿತ್ರವಾಗಿ ನಮಗೆ ಕಾಣಿಸ್ತದೆ. ಆದ್ರೆ ಅದಕ್ಕೆ ಉದಾಹರಣೆಗಳು ಕೂಡ ಬಹಳ ವಿರಳವಾಗಿರಬಹುದು. ಆದ್ರೆ ಅಂಥದ್ದಿರುವುದು ಹೌದು. ಅತ್ಯಂತ ಕ್ರೂರವಾದಂತಹ ಹುಲಿ, ಸಿಂಹ ಮೊದಲಾದ ಪ್ರಾಣಿಗಳಿಗೂ, ಹಾವು ಮೊದಲಾದವುಗಳಿಗೂ ಕೂಡ ನಮ್ಮ ವ್ಯಕ್ತಿತ್ವದ ಬಗ್ಗೆ ಒಂದು ಬಾರಿ ಭರವಸೆ ಬರಬೇಕು. ಆ ಭರವಸೆ ಬರುವುದು ಬಹಳ ಕಷ್ಟ. ಯಾಕೆಂದ್ರೆ ನಾವು ನಮ್ಮ ಮನಸ್ಸಿನಲ್ಲಿ ಅನೇಕ ರಾಗ, ದ್ವೇಷ ಇತ್ಯಾದಿಗಳನ್ನೇ ತುಂಬಿಕೊಂಡಿರ್ತೇವೆ. ಆದ್ರಿಂದ ನಾವು ಅವುಗಳ ಕಣ್ಣಿಗೆ ಬಿದ್ದ ಕೂಡಲೇ ನಮ್ಮ ಮನಸ್ಸಿನೊಳಗಿರುವಂತಹ ಆ ಒಂದು ದುರ್ಭಾವನೆಗಳೆಲ್ಲ
ನಮಗೆ ತಿಳಿಯದಂತೆ ಅವುಗಳಿಗೆ ಅರಿವಿಗೆ ಬಂದು ಬಿಡ್ತವೆ. ಸಾಮಾನ್ಯವಾಗಿ ಇದನ್ನ ಬೇರೆ ಬೇರೆ ಕಡೆ ಹೇಳ್ತಿರ್ತಾರೆ, ನೀವು ಎಲ್ಲ ಕೇಳಿದ್ದಿರಬಹುದು. ದುಷ್ಟ ವ್ಯಕ್ತಿ ಒಬ್ಬ ಸಂಪರ್ಕಕ್ಕೆ ಬಂದ್ರೆ ಅಥವಾ ಸಜ್ಜನ ವ್ಯಕ್ತಿ ನಮ್ಮ ಸಂಪರ್ಕಕ್ಕೆ ಬಂದ್ರೆ ನಮ್ಮಿಂದ ಅವನಿಗೆ, ಅವನಿಂದ ನಮಗೆ ಕೆಲವು ತರಂಗಗಳು ಸಂಕ್ರಾಂತ ಆಗ್ತವೆ. ನಮಗದು ಗಮನಕ್ಕೆ ಬರದೇ ಇರಬಹುದು, ಆದ್ರೆ ಇದು ವಿಷಯ ಹೌದು. ಒಬ್ಬ ವ್ಯಕ್ತಿ ಗಿಡ ಮರಗಳನ್ನ, ಸಸ್ಯ ಮೊದಲಾದವುಗಳನ್ನ ಕಡಿಯಲಿಕ್ಕೆ ಅಂತ ಹೇಳಿ ಅವುಗಳ ಹತ್ತಿರಕ್ಕೆ ಬಂದ್ರೆ ಆ ಗಿಡ ಮರಗಳಿಗೆ, ಪಶು ಪಕ್ಷಿ ಮೊದಲಾದವುಗಳಿಗೆ ಈ ವ್ಯಕ್ತಿ ಯಾತಕ್ಕೆ ತಮ್ಮ ಬಳಿಗೆ ಬಂದಿದ್ದಾನೆ ಅಂತ ಅನ್ನೋದು ಗೊತ್ತಾಗಿಬಿಡುತ್ತೆ. ಅವು ಅವನನ್ನು ನೋಡಿ ಭಯ ಪಡ್ತಾವೆ. ಮನುಷ್ಯ ತನ್ನ ಇನ್ಸ್ಟಿಂಕ್ಟ್ ಅನ್ನ, ಮೂಲ ಸ್ವಭಾವವನ್ನ ಕಳ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಪ್ರಾಣಿಗಳು, ಪಕ್ಷಿಗಳು, ಗಿಡ ಮರಗಳು ಮೊದಲಾದವುಗಳು ಆ ಬೇಸಿಕ್ ಇನ್ಸ್ಟಿಂಕ್ಟ್, ಒಂದು ಅಂತಃ ಸ್ಫೂರ್ತಿ ಏನಿರ್ತದೆ, ಆ 6ನೇ ಸೆನ್ಸ್ ಅಂತ ಕೂಡ ಹೇಳ್ತಾರೆ, ಕೆಲವು ಕಡೆ 6th ಸೆನ್ಸ್ ಅಂತ ಕೂಡ ಅದನ್ನ ಹೇಳ್ತಿರ್ತಾರೆ. ಅಂಥದನ್ನು ಅವು ಬಿಟ್ಟು ಕೊಟ್ಟಿರೋದಿಲ್ಲ. ಯಾಕಂದ್ರೆ ಅನೈಸರ್ಗಿಕವಾದ ಜೀವನವನ್ನು ನಡೆಸಿ ನೈಸರ್ಗಿಕವಾದಂತಹ ಎಲ್ಲಾ ಭಾವಗಳನ್ನು, ಎಲ್ಲಾ ಶಕ್ತಿಗಳನ್ನು ಕಳ್ಕೊಂಡವರು ನಾವು. ನಮ್ಮ ನಡುವೆ ಇದ್ರೂ ಕೂಡ ಇನ್ನೂ ನಿಸರ್ಗಕ್ಕೆ ಹತ್ತಿರವಾದಂತಹ ಜೀವನವನ್ನು ನಡೆಸ್ತಾ ಇರುವಂಥವು, ಸರಳವಾದಂತಹ ಜೀವನವನ್ನು ನಡೆಸ್ತಾ ಇರುವಂಥವು ಆ ಪ್ರಾಣಿಗಳು. ಆದ್ರಿಂದ ಅವುಗಳಿಗೆ ಆ ಇನ್ಸ್ಟಿಂಕ್ಟ್ ಇನ್ನೂ ಕೂಡ ಜಾಗೃತವಾಗಿರ್ತದೆ. ಯಾವನೇ ವ್ಯಕ್ತಿ ಸಮೀಪಕ್ಕೆ ಬಂದ್ರೆ ಆ ಯಾವ ಉದ್ದೇಶದಿಂದ ಬಂದಿದ್ದಾನೆ, ಆತನ ಧೋರಣೆ ಏನು ಅಂತ ಅನ್ನೋದು ಮಾನಸಿಕ ತರಂಗಗಳ ಮೂಲಕ ಆ ಪ್ರಾಣಿಗಳಿಗೆ ಗೊತ್ತಾಗಿಬಿಡ್ತದೆ. ಇವನು ಸಜ್ಜನನಾಗಿದ್ರೆ ಇವನ ಆ ಸ್ವಭಾವ ಆ ಸುತ್ತಮುತ್ತಲಿನ ಎಲ್ಲಾ ಕಡೆ ತನ್ನ ಪ್ರಭಾವವನ್ನು ಬೀರ್ತದೆ. ಹಾಗೆ ಬೀರಿದಾಗ ಅವು, ಆ ಪ್ರಾಣಿಗಳು, ಹುಲಿ, ಸಿಂಹ ಮೊದಲಾದಿರ್ಬೋದು, ಹಾವು ಮೊದಲಾದಿರ್ಬೋದು, ಇವ್ರ ಬಗ್ಗೆ ಭರವಸೆ ಪಡ್ತವೆ. ಹಿಂದೆ ಈ ವಿರಾಟ ಪರ್ವದಲ್ಲಿ ನಾವಿದನ್ನು ನೋಡಿದ್ದೇವೆ. ಪಾಂಡವರು ವಿರಾಟ ರಾಜನ ಆಸ್ಥಾನದಲ್ಲಿ ಅಜ್ಞಾತವಾಸಕ್ಕಾಗಿ ಹೋಗಿದ್ದಾರೆ. ಕೌರವರು ಆ ಪಾಂಡವರು ಎಲ್ಲಿದ್ದಾರೆ ಅಂತ ಹುಡುಕುವ ಪ್ರಯತ್ನ ಪಡ್ತಾ ಇದ್ದಾರೆ. ಆಗ ಭೀಷ್ಮರು ಹೇಳುವ ಮಾತದೊಂದಿದೆ, ನಿಮಗೆ ಆ ಪಾಂಡವರನ್ನು ಹುಡುಕ್ಲಿಕ್ಕೆ ಆಗೋದಿಲ್ಲ, ಅದು ವಿಷಯ ಬೇರೆ. ಆದರೂ ಯುಧಿಷ್ಠಿರ ಇದ್ದ ಜಾಗದಲ್ಲಿ ಆ ಸುತ್ತಮುತ್ತಲಿನ ಪರಿಸರ ಹೇಗಿರ್ತದೆ, ಎಲ್ಲ ಪರಿಸರವೂ ಧಾರ್ಮಿಕವಾಗಿರ್ತದೆ ಅಂತ ವರ್ಣನೆ ಮಾಡುವ ಮೂಲಕ ಒಬ್ಬ ಸಜ್ಜನ ವ್ಯಕ್ತಿ, ದಯಾಪರಣ ಅಂತ ವ್ಯಕ್ತಿ ತನ್ನ ಸುತ್ತಮುತ್ತಲಿನ ವಾತಾವರಣವನ್ನು ಹೇಗೆ ಪ್ರಭಾವಿತವನ್ನಾಗಿ ಮಾಡ್ತಾನೆ ಅಂತ ಅನ್ನೋದನ್ನು ಹೇಳ್ತಾನೆ. ಅಂಥದ್ದೊಂದು ಇದು ಒಂದು ಉದಾಹರಣೆ ಅಷ್ಟೇ. ಹೀಗೆ ಅನೇಕ ಹುಲಿ, ಸಿಂಹಗಳ ಜೊತೆಗೆ, ಹಾವುಗಳ ಜೊತೆಗೆ ಸಹಜೀವನ ನಡೆಸಿದವರು, ಅವುಗಳ ವಿಶ್ವಾಸವನ್ನು ಗಳಿಸಿದಂಥವ್ರನ್ನ ನೀವೆಲ್ಲಾದ್ರೂ ಕೇಳಿರ್ತೀರಿ, ಓದಿರ್ತೀರಿ. ಪ್ರಾಚೀನ ಕಾಲದ ಋಷಿಮುನಿಗಳು ಹಾಗಿದ್ರು, ಸುತ್ತಮುತ್ತಲ ಪರಿಸರವೆಲ್ಲೂ ಹಾಗಿರ್ತಿತ್ತು ಅವರ ಶಕ್ತಿಯಿಂದಾಗಿ. ಪ್ರಾಣದಾನವೇ ದೊಡ್ಡ ದಾನ. ಮರಣ ಯಾರಿಗೂ ಬೇಡ, ಪ್ರಾಣಿಗಳಿಗೂ ಬೇಡ, ಪಕ್ಷಿಗಳಿಗೂ ಬೇಡ, ಮನುಷ್ಯನಿಗೂ ಬೇಡ. ಮರಣ ಬಂದ ಕೂಡಲೇ ಸದ್ಯೋ ಜಾಯತಿ ವೇಪಥು, ಮನುಷ್ಯನ ಶರೀರದಲ್ಲಿ, ಮನಸ್ಸಿನಲ್ಲಿ ನಡುಕ ಹುಟ್ಟುತ್ತದೆ, ಭಯದ ತರಂಗ ಹುಟ್ಟುತ್ತವೆ. ಗರ್ಭವಾಸ, ಜನನ, ಮುಪ್ಪು, ದುಃಖ, ಇದೇ ಸಂಸಾರ. ಪ್ರಾಣಿಗಳೆಲ್ಲ ಇದರಲ್ಲಿ ನಿತ್ಯ ಮುಳುಗಿ ಹೇಳ್ತಾ ಇವೆ. ಮರಣ ಉದ್ವಿಜಂತಿಚ, ಮರಣ ಬರುತ್ತದೆ ಅಂದ್ರೆ ಭಯ ಪಡ್ತವೆ. ಗರ್ಭವಾಸ ಅಂದ್ರೆ ಏನು, ಸಾಮಾನ್ಯ ಪರಿಸ್ಥಿತಿ ಏನದು. ಗರ್ಭವಾಸದಲ್ಲಿದ್ದಾಗಲೂ ಕೂಡ ಕ್ಷಾರ ಆಮ್ಲ ಕಟುಕೈಹಿ ರಸೈಹಿ, ಸುತ್ತಮುತ್ತಲಿನ ವಾತಾವರಣ ಹೇಗಿರ್ತದೆ, ತಾಯಿ ತಿಂದ ಆಹಾರವೆಲ್ಲ ಆ ಗರ್ಭಸ್ಥವಾದ ಶಿಶುವಿಗೆ ಪೂರೈಸಲ್ಪಡ್ತದೆ. ಉಪ್ಪು, ಖಾರ, ಹುಳಿ ಮೊದಲಾದ ರಸಗಳು ಆ ಶಿಶುವಿಗೆ ಬೇಕಾಗಲಿ ಬೇಡಾಗಲಿ ಪೂರೈಕೆ ಆಗೇ ಆಗ್ತವೆ, ಅದನ್ನು ತಿನ್ನಲೇಬೇಕಾಗ್ತದೆ. ತಾಯಿ ಯಾವ ಪ್ರಮಾಣದಲ್ಲಿ ಖಾರ, ಉಪ್ಪುಗಳನ್ನು ತಿಂತಾಳೆ,
ನೇರವಾಗಿ ಅದೇ ಪ್ರಮಾಣದಲ್ಲಿ ಅದೇ ಸ್ವರೂಪದಲ್ಲಿ ಅದು ಮಗುವಿಗೆ ತಟ್ಟದೇ ಇರಬಹುದು. ಅನ್ನದ ರಸ ಹೋಗಿ ತಲುಪ್ತದೆ ಮಕ್ಕಳ ಬಳ್ಳಿಯ ಮೂಲಕ, ಆ ವಿಷಯ ಬೇರೆ. ಆದರೂ ಪೂರ್ಣ ಆ ಮಗುವಿಗೆ ಹಿತಕರವೇ ಆಗಿರುವಂತೆ ಆ ವಾತಾವರಣ ಇರೋದಿಲ್ಲ. ಮಲ ಮೂತ್ರ ಬೆವರುಗಳ ನಡುವೆ ಇರಬೇಕಾಗ್ತದೆ. ಜಾತಾಶ್ಚಾಪ್ಯವಶಾಸ್ತತ್ರ ಛಿದ್ಯಮಾನ ಪುನಃ ಪುನಃ. ಜನಿಸಿದ ಮೇಲೆ ಕೂಡ ಎಷ್ಟು ತರದ ಕಷ್ಟ ಅವಕ್ಕೆ. ಮನುಷ್ಯನನ್ನ, ಎಳೆ ಹಸುಳುಗಳನ್ನ, ಮಾನವ ಶಿಶುಗಳನ್ನು ಯಾರು ಕೊಲ್ಲೋದಿಲ್ಲ. ಆದರೆ ಈ ಸಣ್ಣ ಸಣ್ಣ ಎಳೆಯ ಪ್ರಾಣಿಗಳು, ಅವು ಬೇರೆ ಬೇರೆ ಮೀನುಗಳಿರ್ಬಹುದು, ಮತ್ತೆ ಯಾವುದು ಕುರಿ, ಆಡು ಮೊದಲಾದಿರ್ಬಹುದು, ಅದು ಬಲಿತಂತ ಪ್ರಾಣಿಯೋ ಎಳೆಯ ಪ್ರಾಣಿಯೋ ಅನ್ನೋದನ್ನ ಯಾರು ವಿಚಾರ ಮಾಡೋದಿಲ್ಲ. ಎಳೆ ಪ್ರಾಣಿಯಲ್ಲಿ ಯಾವುದೇ ಇರಲಿ, ತಮಗೆ ಆಹಾರ ಬೇಕು ಅಂತ ಅನಿಸಿದ್ರೆ ಅದನ್ನ ಮನುಷ್ಯರು ತಗೊಂಡು ಹೋಗಿ ತಿಂದು ಬಿಡ್ತಾರೆ. ಅನೇಕ ಬಾರಿ ಕ್ರೂರ ಪಶುಗಳು, ಹುಲಿ ಸಿಂಹ ಮೊದಲಾದ ಪಶುಗಳು ತಮಗಿಂತ ದುರ್ಬಲಗಳಾದ ಪ್ರಾಣಿಗಳನ್ನ, ಅವುಗಳ ಎಳೆ ಹಸುಳೆಗಳನ್ನು ಕೂಡ ಕೊಂದು ಹಾಕಿಬಿಡ್ತವೆ. ಪ್ರಾಣಿಗಳಿಗೆ ಆಹಾರಕ್ಕಾಗಿ ಮಾತ್ರ ಹಿಂಸೆ, ಆಹಾರದ ಹೊರತಾಗಿ ಹಿಂಸೆಗಾಗಿ ಹಿಂಸೆ ಮಾಡುವವನು ಮನುಷ್ಯ. ಕುಂಭೀಪಾಕದಲ್ಲಿ ಅವನಿಗೆ ಇದಕ್ಕೊಂದು ಉಗ್ರವಾದ ಶಿಕ್ಷೆ ಕಾದಿದೆ. ಯಾವ ಪ್ರಾಣಿಗಳನ್ನು ನಾವು ವಧೆ ಮಾಡಿರ್ತೀವೋ ಅದೇ ಯೋನಿಯಲ್ಲಿ ಇವನು ಹುಟ್ಟುತ್ತಾನೆ. ಮತ್ತೆ ಶಸ್ತ್ರಾಸ್ತ್ರದ ಘಾತ ಇವನಿಗೂ ಆಗ್ತದೆ. ಆಕ್ರಮ್ಯ ಮಾರ್ಯಮಾಣಾಶ್ಚ ಭ್ರಾಮ್ಯಂತೇವೈ ಪುನಃ ಪುನಃ. ಇವನು ಯಾರೋ ಒಬ್ಬರನ್ನು ಕೊಲ್ತಾನೆ, ಇವನನ್ನು ಮತ್ತೊಬ್ರು ಯಾರೋ ಕೊಲ್ತಾರೆ ಅಂತೂ ಭ್ರಾಮ್ಯಂತೆ. ಈ ಒಂದು ಸಂಸಾರ ಸಾಗರದಲ್ಲಿನ ತೊಳಲಾಟ ಇದು ಹೀಗೆ ನಡೀತಾನೆ ಇರ್ತದೆ. ಅದಕ್ಕೊಂದು ಕೊನೆ ಅಂತ ಅನ್ನೋದೇ ಇಲ್ಲ. ನಾತ್ಮನೋಸ್ತಿ ಪ್ರಿಯತರಃ ಪೃಥ್ವಿ ಮನುಸೃತ್ಯ. ಈ ಜಗತ್ತಿನಲ್ಲಿ ನಾವು ಎಷ್ಟು ಎಲ್ಲಾ ಕಡೆ ಹುಡುಕಾಡಿದ್ರು ಕೂಡ ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಆಪ್ತವಾದದ್ದು ಯಾವುದು, ಅತ್ಯಂತ ಬೇಕಾದದ್ದು ಯಾವುದು ಅಂದ್ರೆ ಆತ್ಮ. ತನಗಿಂತ ಪ್ರಿಯಕರವಾದ ಜಗತ್ತಿನಲ್ಲಿ ಮತ್ತೊಂದು ಯಾವುದೂ ಕೂಡ ಇಲ್ಲ. ತನಗೇನು ತೊಂದರೆ ಆಗಬಾರ್ದು ಅಂತ ಮನುಷ್ಯ ಯಾವತ್ತೂ ಅಪೇಕ್ಷೆ ಪಡ್ತಿರ್ತಾನೆ. ತನಗೆ ಹೇಗೆ ತೊಂದರೆ ಆಗಬಾರ್ದು ಹಾಗೆ ಮತ್ತೊಬ್ಬರಿಗೂ ಕೂಡ ತೊಂದರೆ ಆಗಬಾರ್ದು ಅಂತ ಅನ್ನೋದನ್ನ ಅವನು ಎಚ್ಚರದಲ್ಲಿ ಇಟ್ಕೊಳ್ಬೇಕು. ತಸ್ಮಾತ್ ಪ್ರಾಣಿಷು ಸರ್ವೇಷು ದಯಾವಾನ್ ಆತ್ಮವಾನ್ ಭವೇತ್. ಕರುಣಾವುಳ್ಳವನಾಗಬೇಕು, ಆತ್ಮವಾನ್ ಆಗಬೇಕು. ತನ್ನ ಆತ್ಮವೇ ಅಲ್ಲಿದೆ ಅನ್ನುವಂತೆ ಅಂತ ಗಾಢವಾದ ಪ್ರೀತಿಯನ್ನು ತೋರಿಸ್ಬೇಕು. ಯಾವ ಜೀವ ಎಂದು ಯಾರೂ ಮಾಂಸವನ್ನು ತಿಂದೇ ಇಲ್ಲವೋ ಅವನಿಗೆ ಮಹಾಫಲ ಇದೆ ಸ್ವರ್ಗದಲ್ಲಿ. ಆದರೆ ಮಾಂಸವನ್ನು ತಿಂದು ಬದುಕಿದವನಿಗೆ ಮತ್ತೊಂದು ಬಾರಿ ಅದರ ದುಷ್ಪರಿಣಾಮವನ್ನು ಎದುರಿಸಬೇಕಾದ ಪ್ರಸಂಗ ಬರ್ತದೆ. ಮಾಂಸ ಅನ್ನುವ ಶಬ್ದದ ಒಂದು ನಿರ್ವಚನವನ್ನು ಇಲ್ಲಿ ಹೇಳ್ತಾರೆ. ಇದನ್ನ ನಾವು ನೋಡಬೇಕು. ಬೇರೆ ಕೋಶಗಳಲ್ಲಿ ಸಿಗದೇ ಇರುವಂತಹ ಒಂದು ಅರ್ಥ ಇದೆ. ಮಾಂಸ ಭಕ್ಷಯತೆ ಯಸ್ಮಾತ್ ಭಕ್ಷಯಿಷ್ಯೇ ತಮಪ್ಯಹಂ ಏತನ್ ಮಾಂಸಸ್ಯ ಮಾಂಸತ್ವಂ ಗದಿತಂ ಚೇಹ ಭಾರತ ಅಥವಾ ಅನುಬುದ್ಧಸ್ವ ಭಾರತ ಅಂತ ಇನ್ನೊಂದು ಪಾಠ ಅದು. ಮಾಂ ಸ ಅಂತ ಹೀಗಿದೆ. ಮಾಂ ಅಂದ್ರೆ ನನ್ನನ್ನು ಅಂತ ಅರ್ಥ. ಸಹ ಅಂದ್ರೆ ಅವನು ಅಂತ ಅರ್ಥ. ಹೀಗೆ ನಾನು, ನನ್ನನ್ನು, ಅವನು ಅನ್ನೋ ಈ ಎರಡು ಶಬ್ದಗಳು ಸೇರಿ ಮಾಂಸ ಅನ್ನೋ ಶಬ್ದ ನಿಷ್ಪನ್ನವಾಗಿದೆ. ನನ್ನನ್ನು ಅವನು ಈಗ ತಿಂತಾ ಇದ್ದಾನೆ. ನಾನು ಕುರಿಯೋ ಆಡೋ ಆಗಿದ್ದೇನೆ. ಮಾಂಸ ಭಕ್ಷಕನಾದಂತಹ ವ್ಯಕ್ತಿ ನನ್ನನ್ನು ತಿಂತಾ ಇದ್ದಾನೆ. ಸಹ ಅಂದ್ರೆ ಅವನು, ಮಾಂ ಅಂದ್ರೆ ನನ್ನನ್ನು. ಈಗ ಇವನು ನನ್ನನ್ನು ತಿಂತಾನೆ, ನಾಳೆ ನಾನು ಅವನನ್ನು ತಿಂತೇನೆ. ಭಕ್ಷಯಿಷ್ಯೇ ತಮಪ್ಯಹಂ. ಏತನ್ ಮಾಂಸಸ್ಯ ಮಾಂಸತ್ವ. ಮಾಂಸ ಅನ್ನೋ ಶಬ್ದಕ್ಕೆ ಈ ಅರ್ಥವಾಗಿದೆ. ಇದು ಈ ಅರ್ಥವನ್ನು ತಿಳಿದುಕೋ. ನಾವು ಕೋಶಗಳಲ್ಲಿ ಮಾಂಸ ಅನ್ನೋ ಶಬ್ದದ ಅರ್ಥವನ್ನು ನೋಡಿದ್ರೆ ಅದು ಬೇರೆನೆ ಕಾಣಿಸ್ತದೆ. ಮನಜ್ಞಾನೆ ಅಂತ ಧಾತು, ಅದಕ್ಕೆ ಮತ್ತೊಂದು ಯಾವುದೋ ಪ್ರತ್ಯಯ, ಸಪ್ರತ್ಯಯ. ಇತಿ ಸಹ ದೀರ್ಘಶ್ಚ. ಮನಜ್ಞಾನೆ ಮನೇಹೇ ದೀರ್ಘಶ್ಚ
ಅನ್ನೋ ಸೂತ್ರನೋ ವಾರ್ತಿಕನೋ ಅದ್ರ ಪ್ರಕಾರ ಸ ಬರ್ತದೆ, ದೀರ್ಘವು ಬಂತು, ಮಾಂಸ ಅಂತ ಆಯ್ತು. ಇಷ್ಟೇ ವಿವರಣೆ ಅಲ್ಲಿ ಕೇಳಿ ಬರ್ತದೆ. ಘಾತಕೋ ವಧ್ಯತೆ ನಿತ್ಯಂ ತಥಾ ವಧ್ಯತಿ ಭಕ್ಷಿತ. ಯಾರು ಒಬ್ಬರನ್ನ ನಾವು ನಿಂದಿಸಿದ್ರೆ, ನಾವು ಯಾರನ್ನು ನಿಂದಿಸಿರ್ತೇವೋ ಅವರ ಕ್ರೋಧಕ್ಕೆ, ದ್ವೇಷಕ್ಕೆ ಪಾತ್ರನಾಗ್ತೇವೆ. ಅವರಿಗೆ ಕೈಲಾಗದೇ ಇರಬಹುದು ಪ್ರತೀಕಾರ ಮಾಡಲಿಕ್ಕೆ, ಆದರೆ ಅವ್ರು ನಮ್ಮ ಮೇಲೆ ಸಿಟ್ಟು ಇಡ್ತಾರೆ, ದ್ವೇಷವನ್ನು ಇಟ್ಟಿರ್ತಾರೆ. ಹಾಗೇನೆ ಮತ್ತೊಂದು ಪ್ರಾಣಿಯನ್ನು ನಾವು ಕೊಂದಾಗ ಆ ಪ್ರಾಣಿ ನಮ್ಮನ್ನ ಇನ್ನೊಂದು ಜನ್ಮದಲ್ಲಿ ಕೊಲ್ಲಿಕ್ಕಾಗಿ ಕಾಯ್ತದೆ ಅಂತ ಒಂದು ಅವಕಾಶವನ್ನ ದೈವ ಅದಕ್ಕೆ ಒದಗಿಸಿಕೊಡ್ತದೆ ಅಂತ ಅರ್ಥ. ಯಾವ್ಯಾವ ಶರೀರದ ಮೂಲಕ ಯಾವ್ಯಾವ ಕರ್ಮಗಳನ್ನು ಮನುಷ್ಯ ಮಾಡ್ತಾನಲ್ಲ, ಏನು ಶರೀರೇಣ, ಅದರ ದುಷ್ಪರಿಣಾಮಗಳನ್ನು ಅಂತಂತದೇ ಶರೀರಗಳನ್ನು ತಾಳಿ ಮತ್ತೆ ಅನುಭವಿಸುವ ಪ್ರಸಂಗ ಬರ್ತದೆ. ಅದರಿಂದ ಮನುಷ್ಯ ಎಚ್ಚರದಿಂದ ಇರಬೇಕು. ಅಹಿಂಸಾ ಪರಮೋ ಧರ್ಮ, ಅಹಿಂಸಾ ಪರಮೋ ತಮಃ. ಅಹಿಂಸಾನೇ ಪರಮ ಧರ್ಮ, ಅಹಿಂಸೆಯೇ ಇಂದ್ರಿಯ ನಿಗ್ರಹ, ಅಹಿಂಸೆಯೇ ಶ್ರೇಷ್ಠವಾದ ದಾನ, ಅಹಿಂಸೆಯೇ ಪರಮವಾದ ತಪಸ್ಸು ಅಂತ ತಿಳ್ಕೊಳ್ಬೇಕು. ಅದೇ ಶ್ರೇಷ್ಠವಾದ ಯಜ್ಞ, ಅದೇ ಶ್ರೇಷ್ಠವಾದಂತಹ ಫಲ. ಅಹಿಂಸಾ ಪರಮಂ ಮಿತ್ರಂ, ಶ್ರೇಷ್ಠವಾದಂತಹ ಮಿತ್ರವೂ ಅದೇ ಹೌದು ನಮಗೆ. ಯಾಕೆ ಅಂತಂದ್ರೆ ನಮ್ಮನ್ನು ರಕ್ಷಿಸುವಂಥದ್ದು. ಮಿತ್ರ ಅನ್ನೋ ಶಬ್ದಕ್ಕೆ ಏನರ್ಥ? ವಿನೋತಿ ತ್ರಾಯತೆ ಚ, ನಮ್ಮನ್ನು ತಿಳಿದು ನಮ್ಮನ್ನು ರಕ್ಷಿಸುವಂಥದ್ದು. ಈ ಅಹಿಂಸಾ ಎಂಬ ಧರ್ಮವೇ, ಆ ಧರ್ಮಕ್ಕೆ ನಿಯಾಮಕನಾದ ಭಗವಂತನೇ ನಮ್ಮ ಅಹಿಂಸಾ ಧರ್ಮವನ್ನು ಗಮನಿಸಿ ನಮ್ಮನ್ನು ರಕ್ಷಿಸ್ತಾನೆ. ಅಹಿಂಸಾ ಪರಮಂ ಸುಖಂ, ಅಹಿಂಸಾ ಅಂತಂದ್ರೆ ಪರಮ ಸುಖ. ಅದು ಎಲ್ಲಾ ಯಜ್ಞಗಳನ್ನು ಮಾಡಿ ಅದಕ್ಕೆ ದಾನ ಕೊಡುವುದು, ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಅವಗಾಹನ ಮಾಡುವುದು, ಅನೇಕ ಫಲಗಳನ್ನು ಕೊಡುವುದು, ಇದ್ಯಾವುದೂ ಕೂಡ ಅಹಿಂಸಾ ಅನ್ನುವ ಒಂದು ಧರ್ಮದ ಸರಿಸಾಟಿ ಆಗಲಾರದು. ಅಹಿಂಸಾ ಅನ್ನುವ ಧರ್ಮಕ್ಕೆ ಅಷ್ಟು ಮಹತ್ವ ಇದೆ. ಅವನ ಅಹಿಂಸಾ ಮಾಡಿದವನ ತಪಸ್ಸು ಅಕ್ಷಯ ಆಗ್ತದೆ, ಯಜ್ಞ ಮಾಡಿದ ಫಲವನ್ನು ಹೊಂದುತ್ತಾನೆ. ಅಹಿಂಸಕ ಎಲ್ಲಾ ಪ್ರಾಣಿಗಳಿಗೂ ತಾಯಿ ತಂದೆ ಇದ್ದಂತೆ. ಯಥಾ ಮಾತಾ ಯಥಾ ಪಿತಾ, ಇದು ಬಹಳ ಶ್ರೇಷ್ಠವಾದಂತಹ ಶ್ಲೋಕ. ಹಿಂಸೆನೇ ಮಾಡದೇ ಇರುವ ಮೂಲಕ ನಾವು ಈ ಜಗತ್ತಿರೋದಕ್ಕೂ ಕೂಡ ತಾಯಿ ತಂದೆ ಅಂತ ಅನ್ಸ್ಕೊಳ್ಬಹುದು. ನಿನಗೆ ಈ ಅಹಿಂಸಾದ ಫಲವನ್ನು ವರ್ಣನೆ ಮಾಡಿದ್ದೇನೆ. ಅಹಿಂಸಾದ ಮಹತ್ವ ಏನಿದೆ, ಅಹಿಂಸಾ ಧರ್ಮದ ಪಾಲನೆಯಿಂದ ಮನುಷ್ಯನಿಗೆ ಸಿಗುವಂತಹ ಒಂದು ಮಹಾಫಲ ಏನಿದೆ, ಅದನ್ನ ಒಂದು 100 ಜನ್ಮ ಹೇಳಿದ್ರಾದ್ರೂ ಮುಗಿತದೇನೋ, 100 ವರ್ಷ ಕಾಲ ಹೇಳಿದ್ರು ಅದೇನು ಮುಗಿಲಿಕ್ಕಿಲ್ಲ. ಅಷ್ಟು ಮಹತ್ವ ಇದೆ ಅದಕ್ಕೆ. ಅಲ್ಲಿಗೆ ಆ ಅಧ್ಯಾಯ ಸಮಾಪ್ತ ಆಗ್ತಾ ಇದೆ. ಮತ್ತೊಂದು ಅಧ್ಯಾಯವನ್ನ ಈಗ ನೋಡೋಣ. ವೇದವ್ಯಾಸರು ಕೀಟವೊಂದನ್ನ ಸ್ವರ್ಗದ ಗತಿಗೆ ಏರಿಸಿದಂತಹ ಒಂದು ಭಾಗ. ಯುಧಿಷ್ಠಿರ ಭೀಷ್ಮರನ್ನು ಕೇಳಿದ, ಅಕಾಮಾಶ್ಚ ಸಕಾಮಾಶ್ಚ, ಯುದ್ಧದಲ್ಲಿ ಇಚ್ಛೆ ಇದ್ದಾಗ್ಲಿ ಇಚ್ಛೆ ಇಲ್ಲದೆ ಇದ್ದವರಾಗಲಿ ಯಾವ ಗತಿಯನ್ನು ಪಡ್ಕೋತಾರೆ? ಇಚ್ಛೆ ಇದ್ದು ಹತರಾದವರು, ಇಚ್ಛೆ ಇಲ್ಲದೆ ಹತರಾದವರು, ಅವ್ರು ಯಾವ ಗತಿಯನ್ನು ಪಡ್ಕೋತಾರೆ? ಅದ್ರ ಬಗ್ಗೆ ನನಗೆ ವಿವರಿಸಿ ಹೇಳಿ ಅಂತ ಕೇಳ್ಕೊಂಡ. ಯಾಕೆಂದ್ರೆ ದುಃಖಂ ಪ್ರಾಣ ಪರಿತ್ಯಾಗ, ಪ್ರಾಣವನ್ನು ಬಿಡೋದು ಅಂದ್ರೆ ಅದೇನು ಸಾಮಾನ್ಯ ಪರಿಸ್ಥಿತಿ ಏನು? ದುಃಖಕರಣ. ಅದು ಮನುಷ್ಯ ಅಥವಾ ಪ್ರಾಣಿ ಯಾವುದೇ ಸ್ಥಿತಿಯಲ್ಲಿರಲಿ, ಉನ್ನತ ಸ್ಥಿತಿಯಲ್ಲಿರಲಿ ಅಥವಾ ಕ್ಷುಲ್ಲಕವಾದ ಸ್ಥಿತಿಯಲ್ಲಿರಲಿ, ಹೇಗಿದ್ರೂ ಕೂಡ ತನ್ನ ಒಂದು ಜನ್ಮ ಅದಕ್ಕೆ ಬಹಳ ಪ್ರಿಯವಾಗಿರ್ತದೆ. ಪ್ರಾಣ ಪರಿತ್ಯಾಗ ಮಾಡ್ಲಿಕ್ಕೆ ಅದು ಯಾವತ್ತೂ ಬಯಸೋದಿಲ್ಲ. ಆದ್ರಿಂದ ಪ್ರಾಣ ಪರಿತ್ಯಾಗ ಮಾಡಿದವನಿಗೆ, ಯುದ್ಧದಲ್ಲಿ ಪ್ರಾಣ ಪರಿತ್ಯಾಗ ಮಾಡಿದವನಿಗೆ ಏನು ಲಾಭ ಆಗ್ತದೆ? ಈ ಪ್ರಾಣ ಪರಿತ್ಯಾಗ ಅಂತನ್ನೋದು ಅತ್ಯಂತ ದುಷ್ಕರ ಅಂತ ನಾವು ಕೇಳ್ತೀವಲ್ಲ, ಇದಕ್ಕೇನು ಕಾರಣ? ಇದನ್ನ ವಿವರಿಸಿ ಹೇಳು. ಇಲ್ಲಿ ನಂದೊಂದು ಆಲೋಚನೆ ಇದೆ, ಅದನ್ನು ನಿಮ್ಮ ಎದುರಿಗೆ ಹೇಳಿರ್ತೀನಿ.
ನೀವು ಅದನ್ನು ಸ್ವಲ್ಪ ಪರಿಶೀಲನೆ ಮಾಡಿ ನೋಡಬೇಕು. ಅಸ್ಮಿನ್ ಮಹಾಹವೇ, ಮಹಾಮೃಧೆ ಅಂತ ಕೆಲವು ಕಡೆ ಪಾಠ ಇದೆ, ಮಹಾಹವೇ ಅಂತ ಕೆಲವು ಕಡೆ ಪಾಠ ಇದೆ. ಇದೊಂದು ಮಹಾಯುದ್ಧ. ಈ ಯುದ್ಧದಲ್ಲಿ ಇಚ್ಛೆ ಇದ್ದು ಸಾಯಲಿ ಅಥವಾ ಇಚ್ಛೆ ಇಲ್ಲದೆ ಸಾಯಲಿ, ಹೇಗೆ ಸಾಯಲಿ, ಅವರು ಯಾವ ಗತಿಗೆ ಹೋಗ್ತಾರೆ ಅದನ್ನು ಹೇಳು ಅಂತ ಭೀಷ್ಮ ಕೇಳಿದ್ನಲ್ಲ, ಯುಧಿಷ್ಠಿರ ಭೀಷ್ಮರನ್ನು ಕೇಳಿದ್ನಲ್ಲ. ಇದು ಯುದ್ಧ ಅಂತಂದ್ರೆ ಎರಡು ಸೈನ್ಯಗಳ ನಡುವೆ ನಡೆಯುವ ಯುದ್ಧ, ಎರಡು ದೇಶಗಳ ನಡುವೆ ನಡೆಯುವ ಯುದ್ಧ, ದೇವದಾನವರ ನಡುವಿನ ಯುದ್ಧ, ಅದರ ಬಗ್ಗೆ ಇರ್ಲಿಕ್ಕಿಲ್ಲ. ಅದು ಈ ಯುದ್ಧ ಅಂದ್ರೆ ಜೀವನ ಯುದ್ಧ. ಜೀವನ ಯುದ್ಧದಲ್ಲಿ ಕೆಲವರು ಇಚ್ಛೆ ಇದ್ದು ಸಾಯ್ತಾರೆ, ಕೆಲವರು ಇಚ್ಛೆ ಇಲ್ಲದೇನೆ ಸಾಯ್ತಾರೆ. ಅದಕ್ಕೇನು ಕಾರಣ ಅದನ್ನು ನೀನು ಹೇಳು ನನಗೆ. ಆ ಪ್ರಾಣ ಪರಿತ್ಯಾಗ ಮಾಡುವವರ ಸ್ವಭಾವ ಹೇಗಿರ್ತದೆ, ಪ್ರಾಣ ಪರಿತ್ಯಾಗ ಮಾಡಲಿಕ್ಕೆ ಅವರು ಅಪೇಕ್ಷೆ ಪಡ್ತಾರೋ ಇಲ್ವೋ. ಪ್ರಾಣ ಪರಿತ್ಯಾಗ ಅಂತನೂ ಬಹಳ ಕಷ್ಟ. ಕಾರಣಂ ತತ್ರ ಮೇ ಬ್ರೂಹಿ, ಪ್ರಾಣ ಪರಿತ್ಯಾಗ ಮಾಡುವುದು ಯಾಕೆ ಕಷ್ಟ ಅನ್ನೋದನ್ನು ಹೇಳು ಸಾಕು ಅಂತ ಅವನು ಕೇಳಿದ್ದಾನೆ. ಆದ್ರಿಂದ ಇದು ಯಾವುದೋ ಎರಡು ಸೈನ್ಯಗಳ ನಡುವೆ ನಡೆದಿರುವಂತಹ ಯುದ್ಧದ ಬಗ್ಗೆ ಅಲ್ಲ, ಇರ್ಲಿಕ್ಕಿಲ್ಲ ಅಂತ ನನಗನ್ಸೋದು. ನೀನು ಕೇಳಿದ ಪ್ರಶ್ನೆ ಬಹಳ ಸಮೀಚೀನವಾಗಿದೆ ಅಂತಾರೆ ಭೀಷ್ಮರು. ಸಮ್ಯಕ್ ಚಾಯಂ ಅನುಪ್ರಶ್ನ ತಯೋಕ್ತಶ್ಚ ಯುಧಿಷ್ಠಿರ. ಎಂಥದೇ ಕಾಲ ಇರಲಿ, ಸಮೃದ್ಧವಾದ ಕಾಲ ಅಥವಾ ಸಮೃದ್ಧವಾದ ಜನ್ಮ, ಎಲ್ಲ ಥರದ ಅನುಕೂಲಗಳಿಂದ ಕೂಡಿದ ಜನ್ಮ, ಅನುಕೂಲದಿಂದ ಕೂಡಿರದ ಜನ್ಮ, ಶುಭ ಜನ್ಮ, ಅಶುಭ ಜನ್ಮ, ಯಾವುದೇ ಪ್ರಾಣಿ ಈ ಸಂಸಾರಕ್ಕೆ ಬಂದ ಮೇಲೆ ಆ ದೇಹದಲ್ಲಿ ಅವು ಪ್ರೀತಿಯಿಂದ ಇರ್ತವೆ. ನಿರತಾ ಏನ ಭಾವೇನ ತತ್ರಮೇ ಶೃಣು ಕಾರಣಂ. ಆ ದೇಹದ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ಬೆಳೀತದೆ ಅವಕ್ಕೆ. ಅದಕ್ಕೇನು ಕಾರಣ, ಅದಕ್ಕೊಂದು ದೃಷ್ಟಾಂತವನ್ನು ಕೂಡ ನಾನು ವ್ಯಾಸರ ಕಥೆಯ ಮೂಲಕ ನಿನಗೆ ಹೇಳುವನಿದ್ದೇನೆ, ಕೇಳೋ. ನೋಡಿ, ಇದೆಲ್ಲ ಒಟ್ಟಾರೆ ಜೀವನ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರೆ ಹೊರತು ಯಾವುದೋ ಎರಡು ಸೈನ್ಯಗಳ ನಡುವಿನ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಇದನ್ನು ಹೇಳ್ತಾನೆ ಇಲ್ಲ. ವ್ಯಾಸರು ಒಂದು ಬಾರಿ ಸಂಚಾರ ಮಾಡ್ತಾ ಇದ್ರಂತೆ. ಆಗ ಒಂದು ಗಾಡಿ ಹಿಂದೆ ಬರ್ತಾ ಇತ್ತು. ಆ ಗಾಡಿಯ ಮಾರ್ಗದಲ್ಲಿ ಮುಂದೆ ಶೀಘ್ರವಾಗಿ ಒಂದು ಕೀಟ ಓಡ್ತಾ ಇತ್ತು. ಶಕಟ ವರ್ತಮನಿ ಅಂದ್ರೆ ಗಾಡಿ ಹಿಂದೆ ಬರ್ತಾ ಇದೆ. ಆ ಗಾಡಿ ಮುಂದೆ ಬಂದ್ರೆ ಯಾವ ಮಾರ್ಗದಲ್ಲಿ ಅದು ಹೋಗ್ಬೇಕು ಆ ಗಾಡಿ, ಅದೇ ಮಾರ್ಗದಲ್ಲಿ ಕೀಟ ಓಡ್ತಾ ಇದೆ. ಈ ವ್ಯಾಸರು ಎಲ್ಲಾ ಪ್ರಾಣಿಗಳ ಸ್ವಭಾವವನ್ನು ಬಲ್ಲವರು, ಭಾಷೆಗಳನ್ನು ಬಲ್ಲವರು. ಕೀಟವನ್ನು ಕೇಳಿದ್ರಂತೆ. ಕೀಟ ಸಂತ್ರಸ್ತ ರೂಪೋಸಿ, ಬಹಳ ಭಯ ಪಟ್ಟಂತೆ ಕಾಣಿಸ್ತಾ ಇದೆಯಲ್ಲ, ಯಾಕೆ, ಎಲ್ಲಿ ಓಡಿ ಹೋಗ್ತಾ ಇದ್ದೀನಿ? ಅದಕ್ಕೆ ಅವ್ರು ಹೇಳಿದ್ರು, ನೋಡಿ ಅಲ್ಲಿ ಒಂದು ಗಾಡಿ ಬರ್ತಾ ಇದೆ, ಆ ಗಾಡಿಯ ಒಂದು ಧ್ವನಿ ಮಹಾ ಶಬ್ದ ಕೇಳಿ ಬರ್ತಾ ಇದೆ, ನನಗೆ ಭಯ ಆಗ್ತದೆ. ಶೂಯತೆ ನ ಸ ಮಾಂ ಹನ್ಯಾತ್ ಇತಿ ತಸ್ಮಾತ್ ಅಪಕ್ರಮೆ. ನಾನು ಹೀಗೆ ಸಂಚಾರ ಮಾಡ್ತಾ ಇದ್ದಾಗ ಗಾಡಿಯ ಚಕ್ರಗಳು ನನ್ನ ಮೇಲೆ ಹಾದು ಹೋಗಿ ನನ್ನನ್ನು ಕೊಂದು ಬಿಟ್ಟಾವು. ಅದಕ್ಕಾಗಿ ನಾನು ಬೇಗ ಬೇಗ ಓಡಿ ಹೋಗ್ತಾ ಇದ್ದೇನೆ. ಆ ಎತ್ತುಗಳ ಉಸಿರಾಟದ ಶಬ್ದ ನನಗೆ ಕೇಳಿ ಬರ್ತಾ ಇದೆ. ಆ ಎತ್ತುಗಳನ್ನ ಚಾಟಿಯಿಂದ ಹೊಡೆಯುವಂತ ಶಬ್ದವೂ ನಮಗೆ ಸಮೀಪದಲ್ಲಿ ಕೇಳಿ ಬರ್ತಾ ಇದೆ. ಸೋಢಂ ಅಸ್ಮದ್ವಿಧೇನೇಶ ನಶಕ್ಯ. ಸಣ್ಣ ಒಬ್ಬ ಕೀಟ ನಾನು, ಇದನ್ನೆಲ್ಲ ತಡ್ಕೊಳ್ಳೋದು ಹೇಗೆ? ಆದ್ರಿಂದ ಬೇಗ ತಪ್ಪಿಸ್ಕೋಬೇಕು ಅಂತ ಹೋಗ್ತಿದ್ದೇನೆ. ಮೃತ್ಯು ಬಹಳ ಭಯಂಕರವಾದ್ದು ನೋಡಿ. ಜೀವಿತ ಬಹಳ ಕಷ್ಟ, ಸಿಕ್ಕ ಜೀವನವನ್ನು ಯಾಕೆ ಕಳ್ಕೋಬೇಕು, ಅದಕ್ಕೆ ಓಡ್ತಾ ಇದ್ದೇನೆ ಅಂತ ಕೀಟ ಹೇಳಿತು. ಅದಕ್ಕೆ ಇವ್ರು ಹೇಳಿದ್ರು, ಈಗ ನೀನು ಇರೋದು ಯಾವುದೊಂದು ಕ್ಷುದ್ರವಾದಂತಹ ಕೀಟ ಜನ್ಮದಲ್ಲಿ. ಆ ಕೀಟ ಜನ್ಮ ಹೋಗಿ ನಿನಗೆ ಮತ್ತೊಂದು ಜನ್ಮ ಬರುವುದಾದ್ರೆ ಮರಣಂತೆ ಸುಖಂ ಮನ್ಯೆ, ಸತ್ರ ಅದು ಒಳ್ಳೇದಲ್ವಾ, ಯಾಕೆ ಆಲೋಚನೆ ಮಾಡ್ತೀವಿ ಅಂತ ವ್ಯಾಸರು ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಸರ್ವತ್ರ ನಿರತೋ ಜೀವ ಇತಶ್ಚಾಪಿ ಸುಖಂ ಮಮ. ಒಂದು ಜೀವ ಎಲ್ಲೇ ಇರಲಿ, ಯಾವುದೇ ಯೋನಿಯಲ್ಲಿ ಇರಲಿ, ಅಲ್ಲಿ ಸುಖವನ್ನು ಪಡಿತದೆ. ನಾನು ಕೀಟ ಜನ್ಮದಲ್ಲಿದ್ದಾಗಲೂ ಕೂಡ ಸುಖವಾಗಿಯೇ ಇದ್ದೇನೆ. ಹಾಗಾಗಿ ನನಗೆ ಬದುಕಬೇಕಾಗಿದೆ, ಬದುಕನ್ನು ಕಳೆದುಕೊಳ್ಳಿಕ್ಕೆ ನಾನು ಅಪೇಕ್ಷೆ ಪಡೋದಿಲ್ಲ. ಇಲ್ಲಿಯೂ ಎಲ್ಲಾ ಥರದ ವಿಷಯ ಪದಾರ್ಥಗಳ ಭೋಗ ಇದ್ದೇ ಇದೆ. ಆದ್ರಿಂದ
ಬೇರೆ ಯಾವುದೇ ಒಂದು ಜನ್ಮ, ವೃಕ್ಷಾದಿಗಳ ಜನ್ಮ, ಮನುಷ್ಯ ಜನ್ಮ, ಬೇರೆ ಬೇರೆ ಜನ್ಮಗಳಿಂದ ಹೇಗೆ ಮನುಷ್ಯ ಪಡ್ಕೋತಾನೋ, ಸಾಧಕ ಪಡ್ಕೋತಾನೋ, ಅದರಂತೆ ಇಲ್ಲಿಯೂ ತರ ಸುಖ ಇದ್ದೇ ಇದೆ. ಆ ಸುಖವನ್ನು ನಾನ್ಯಾಕೆ ಕಳೆದುಕೊಳ್ಬೇಕು? ಮನುಷ್ಯರ ಭೋಗಕ್ಕಿಂತ ಇದು ಭಿನ್ನವಾಗಿರಬಹುದು, ಆದರೆ ನನಗಿದು ಬೇಕಾಗಿದೆ. ನಾನು ಮಹಾಧನಿಕನಾದಂತಹ ಒಬ್ಬ ಶೂದ್ರನಾಗಿದ್ದೆ ಹಿಂದೆ. ಯಾರೂ ಜ್ಞಾನಿಗಳನ್ನು ನಾನು ಗೌರವಿಸ್ತಿರ್ಲಿಲ್ಲ. ಕ್ರೂರನಾಗಿದ್ದೆ. ವೃದ್ಧಿ ಜೀವನ, ಬಡ್ಡಿ ಹಣದಿಂದ ಇನ್ನೊಬ್ಬರಿಗೆ ಬಡ್ಡಿಯ ರೂಪದಲ್ಲಿ ಸಾಲ ಕೊಟ್ಟು ಅದರಿಂದ ಜೀವನ ನಡೆಸ್ತಾ ಇದ್ದೆ. ಆ ವ್ಯವಹಾರಕ್ಕನುಸಾರವಾಗಿ ಇನ್ನೊಬ್ಬರ ಜೊತೆ ತೀಕ್ಷ್ಣವಾಗಿ ಮಾತಾಡ್ತಾ ಇದ್ದೆ. ಮೋಸದ ಬುದ್ಧಿ, ಮೋಷ್ಟ, ಎಲ್ಲರನ್ನೂ ಮೋಷ್ಟ ಅಂತ ಕೆಲವು ಕಡೆ ಇದೆ, ದ್ವೇಷ್ಟ ಅಂತ ಕೆಲವು ಕಡೆ ಇದೆ. ಎಲ್ಲವನ್ನೂ ನಾನೇ ಲಪಟಾಯಿಸ್ತಾ ಇದ್ದೆ. ಮೋಷ್ಟ ಅಂತಿದ್ರೆ ಮಿಥ್ಯಾಕೃತೋಪಿ ವಿಧಿನ ಪರಸ್ವಹರಣೆ ರತಃ, ಇನ್ನೊಬ್ಬರ ಸ್ವತ್ತನ್ನು ಅಪಹರಿಸ್ತಾ ಇದ್ದೆ. ಭಕ್ಷ್ಯಭೋಜ್ಯಗಳನ್ನ ನಾನೊಬ್ಬನೇ ತಿಂತಾ ಇದ್ದೆ. ಭೃತ್ಯಾತಿಥಿ ಜನಶ್ಚಾಪಿ ಗೃಹೇ ಪರ್ಯಷಿತೋಮಯ, ಅವರೆಲ್ಲರನ್ನು ಬಿಟ್ಟು ನಾನು ಹೀಗೆ ಭೋಜನ ಮಾಡ್ತಾ ಇದ್ದೆ. ಈ ಶ್ಲೋಕ ಗಮನಿಸಿ. ಭೃತ್ಯಾತಿಥಿ ಜನಶ್ಚಾಪಿ ಗೃಹೇ ಪರ್ಯಷಿತೋಮಯ ಅಂತ ಒಂದು ಪಾಠದಲ್ಲಿ, ವೈಷ್ಣವ ಪಾಠದಲ್ಲಿ ಪರ್ಯುಷಿತೋಮಯ ಅಂತಿದೆ. ಆ ಪರ್ಯಷಿತ ಅನ್ನೋ ಶಬ್ದದ ಅರ್ಥವನ್ನ ಅವರು ಗಮನಿಸಲಿಲ್ಲ. ಪರಿ ಅಶಿತ, ಅಶಿತ ಅಂದ್ರೆ ಅಶಭೋಜನ ಅಂತ ಧಾತು. ಅದು ಪರಿ ಅಶಿತ ಅಂದ್ರೆ ಪರಿತ್ಯಜ್ಯ ಅಶಿತ. ಭೋಜನ ಮಾಡುವ ಪ್ರಸಂಗದಲ್ಲಿ ಅವರೆಲ್ಲರೂ ನನ್ನಿಂದ ಪರಿತ್ಯಜಿಸಲ್ಪಟ್ಟರು. ಅವರನ್ನು ಪರಿತ್ಯಜಿಸಿ ನಾನೊಬ್ಬನೇ ಭೋಜನ ಮಾಡಿದೆ ಅಂತ ಅದರ ಅರ್ಥ. ಪರ್ಯಶ್ನಾತಿ ಅಂದ್ರೆ ಪರಿತ್ಯಜ್ಯ ಅಶ್ನಾತಿ ಅಂತ ಹಿಂದೆ ಅಂಥದೊಂದು ಪ್ರಯೋಗ ಬಂದಿದೆ. ಇದೇ ಅನುಶಾಸನ ಪರ್ವದಲ್ಲಿ 23ನೇ ಅಧ್ಯಾಯದ 71ನೇ ಶ್ಲೋಕದಲ್ಲಿ ಒಂದ್ ಕಡೆ ಪರ್ಯಶ್ನಾತಿ ಅಂತ ಬಂದಿದೆ. ಅದಕ್ಕೆಲ್ಲ ಪರಿತ್ಯಜ್ಯ ಅಶ್ನಾತಿ ಅಂತ ಅರ್ಥ. ಅದನ್ನು ವೈಷ್ಣವ ಪಾಠದಲ್ಲಿ ಪರಿಯುಷಿತ ಅಂತ ತಗೊಂಡ್ಬಿಟ್ಟಿದ್ದಾರೆ. ಪರಿಯುಷಿತ ಅಲ್ಲ, ಅದು ತಪ್ಪು ಪಾಠ. ಆ ಶಬ್ದದ ಸ್ವರೂಪವನ್ನು ಗಮನಿಸದೆ ಮಾಡಿದಂಥ ಒಂದು ಪ್ರಯೋಗ. ಉಷಿತ ಅಂದ್ರೆ ವಸನಿವಾಸೆ ಧಾತುವಿನ ಮೇಲೆ ತ ಪ್ರತ್ಯಯ ಬಂದು ಉಷಿತ ಅಂತ ಆಗ್ತದೆ. ಅದು ಪರಿ ಉಷಿತ ಅನ್ನೋದಕ್ಕೆ ಹೀಗೆ ಇನ್ನೊಬ್ಬರನ್ನು ಪರಿತ್ಯಾಗ ಮಾಡಿ ಭೋಜನ ಮಾಡುವುದು ಅಂತ ಅರ್ಥ ಅಷ್ಟು ಸರಳವಾಗಿ ಬರೋದಿಲ್ಲ. ಪರಿ ಅಶಿತ, ಅಶಭೋಜನೆ ಧಾತು, ಅದಕ್ಕೆ ಪರ್ಯಂತ ಉಪಸರ್ಗ. ಪರ್ಯಂತ ಉಪಸರ್ಗಕ್ಕೆ ಇನ್ನೊಬ್ಬರನ್ನು ಬಿಡುವುದು ಅಂತ ಅರ್ಥ, ತಾನೊಬ್ಬನೇ ಭೋಜನ ಮಾಡುವುದು ಅಂತ ಅರ್ಥ. ಹೀಗೆ ಆ ಪರಿ ಉಷಿತ ಅನ್ನೋದು ಅಪಪಾಠ, ಅದನ್ನ ತಿದ್ದುಕೊಳ್ಬೇಕು. ಉಳಿದ ಎಲ್ಲಾ ಪಾಠಗಳಲ್ಲೂ ಕೂಡ ಪರಿ ಅಶಿತ ಅಂತಾನೆ ಇದೆ. ಇನ್ನೊಬ್ಬರಿಗೆ ಭೋಜನ ಮಾಡಿಸಿದೆ, ನಾನೊಬ್ಬನೇ ಭೋಜನ ಮಾಡಿಬಿಡ್ತಿದ್ದೆ. ದೇವತೆಗಳಿಗೆ ಮತ್ತೆ ಪಿತೃಗಳ ಸಲುವಾಗಿ ಆಹಾರವನ್ನು ಸಂಗ್ರಹಿಸ್ತಿದ್ದೆ. ಆದ್ರೆ ಅನ್ನದಾನ ಮಾಡ್ತಿರ್ಲಿಲ್ಲ ನಾನು. ಪೂಜಾ ಇತ್ಯಾದಿಗಳನ್ನ, ಶ್ರಾದ್ದ ಇತ್ಯಾದಿಗಳನ್ನ ಮಾಡ್ತಿದ್ದೆ. ನದತ್ತಂ ಅರ್ಥಕಾಮೇನ ದೇಯಂ ಅನ್ನಂ ಪುರಾಕಿಲ. ಅನೇಕ ಜನ ಕೆಲವು ಬಾರಿ ನನ್ನ ಹತ್ರ ಯಾವ್ದಾದ್ರು ದಾನಕ್ಕಾಗಿ ಬರ್ತಾ ಇದ್ರು. ನಾನು ಅವರನ್ನ ರಕ್ಷಿಸ್ತಿರ್ಲಿಲ್ಲ. ಅವ್ರಿಗೇನಾದ್ರು ಕೊಟ್ಟು ಅವರನ್ನ ಸಲಹಬೇಕಾದೊಂದು ಅವಕಾಶವನ್ನು ನಾನು ಕಳ್ಕೊಳ್ತಾ ಇದ್ದೆ. ಅವರನ್ನು ಕೈ ಬಿಟ್ಟೆ ನಾನು. ಮತ್ತೊಬ್ಬರ ಹತ್ರ ಇರುವಂತಹ ಧನ, ಧಾನ್ಯ, ಅವರ ಹೆಂಡತಿ, ಪತ್ನಿ ಇತ್ಯಾದಿ ಏನೇ ಇದ್ರೆ ಅದನ್ನೆಲ್ಲ ನಾನು ನೋಡಿ ವ್ಯರ್ಥವಾಗಿ ಅಸೂಯೆ ಪಡ್ತಿದ್ದೆ. ಇನ್ನೊಬ್ಬರು ಸುಖದಿಂದ ಇರೋದನ್ನು ನೋಡಿ ನನಗೆ ತಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಧರ್ಮ, ಅರ್ಥ, ಕಾಮ, ಇನ್ನೊಬ್ಬರಿಗೆ ಸಂಬಂಧಪಟ್ಟದ್ದು ಏನೇ ಇದ್ರೂ ಅದನ್ನೆಲ್ಲ ಹಾಳು ಮಾಡ್ತಿದ್ದೆ. ಇಂಥ ಕ್ರೂರ ಕರ್ಮಗಳಿಂದ ನಾನು ಕೂಡಿದವನಾದ್ರಿಂದ ನಾನು ಆ ಜನ್ಮವನ್ನ ನೀಗಿಕೊಂಡ ಬಳಿಕ ಇಂಥ ಜನ್ಮವನ್ನು ಈಗ ತಡೆದಿದ್ದೇನೆ, ಪರಿತಪಿಸ್ತಾ ಇದ್ದೇನೆ ಈಗ. ಅದು ಹೇಗೆ ಅಂತಂದ್ರೆ, ಹಿತ್ವಾ ಪ್ರಿಯಮಿವಾತ್ಮಜಂ, ಒಬ್ಬ ಮಗನನ್ನ ಕಳ್ಕೊಂಡಂತ ವ್ಯಕ್ತಿ ಹೇಗೆ ಪರಿತಪಿಸ್ತಿರ್ತಾನೋ ಹಾಗೆ ನಾನು ಪರಿತಪಿಸ್ತಾ ಇದ್ದೇನೆ. ಆದ್ರೆ ನನಗೆ ಹಿಂದಿನ ಕರ್ಮಗಳ ಸ್ಮರಣೆ ಇದೆ. ನನ್ನ ತಾಯಿಗೆ ನಾನು ಸೇವಾ ಮಾಡ್ತಾ ಇದ್ದೆ. ಬಂದಂತಹ ಒಬ್ಬ
ಬ್ರಾಹ್ಮಣನನ್ನು ಕೂಡ ನಾನು ಸತ್ಕರಿಸಿದ್ದೆ. ಇವೆರಡು ಪುಣ್ಯಗಳು ನನ್ನ ಜೊತೆಗಿದ್ದವು. ಆದ್ರಿಂದ ಪೂರ್ವ ಜನ್ಮದ ಸ್ಮರಣೆ ನನಗೆ ಹೋಗಿಲ್ಲ. ನಾಜಃ ಸ್ಮೃತಿ. ಮುಂದೆ ಮತ್ತೆ ನನಗೆ ಸದ್ಗತಿ ಆಗಬೇಕು ಅಂತ ಅಪೇಕ್ಷೆ ಇದೆ. ಆ ಸದ್ಗತಿ ಹೇಗೆ ಆಗಬಹುದು ಅಂತ ಅನ್ನೋದನ್ನ ನೀವು ನನಗೆ ವರ್ಣಿಸಿರಿ. ನಾನು ನಿಮ್ಮಿಂದ ಅದನ್ನ ತಿಳಿಯಬೇಕು ಅಂತ ಅಪೇಕ್ಷೆ ಪಡ್ತೇನೆ ಅಂತ ಕೇಳಿದ ಆ ಕೀಟ ಜೀವ ವ್ಯಾಸರನ್ನು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಈ ಅಧ್ಯಾಯ ಇನ್ನೂ ಮುಕ್ತಾಯ ಕಂಡಿಲ್ಲ. ಆದರೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ, ವೈಷ್ಣವ ಪಾಠದಲ್ಲಿ, ಉತ್ತರ ಭಾರತದ ಗೀತಾಪ್ರೇಷನ ಪಾಠದಲ್ಲಿ ಈ ಅಧ್ಯಾಯ ಸಮಾಪ್ತವಾಗಿದೆ. ಈ ಕಥೆಯ ಮುಂದಿನ ಭಾಗವನ್ನ ನಾವು ನಾಳೆ ದಿವಸ ನೋಡೋಣ.